ಕೂಡ ಕೆಲವರಿಗೆ ಕೆಲವು ಕ್ವಶನ್ ಇರಬಹುದು, ನನ್ನ ಮನೆ ಹೇಗೆ ಬರುತ್ತೆ, ಒಳಗಡೆ ಹೇಗೆ ಬರುತ್ತೆ. ಓಕೆ, ಇವಾಗ ನಾನು ಹೊರಗಡೆ ಹೋಗ್ಲಿಕ್ಕೆ ಹೊರಟಿದ್ದೀನಿ. ಯಾಕೆ ಗೊತ್ತುಂಟಾ, ನೀವು ಸುಮಾರು ಜನ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀರಾ. ನನ್ನ ಮನೆ ಯಾವ ರೀತಿ ಬರುತ್ತೆ, ಹಾಗೂ ಯಾರು ಮಾಡ್ತಾ ಇದ್ದಾರೆ, ಹೇಗೆ ನಿಮಗೆ ಪ್ಲ್ಯಾನ್ ಬಂತು, ಅದು ಇದು ತುಂಬ ನಿಮ್ಮ ಕ್ವಶನ್ ಇದೆ. ಅದಕ್ಕೆಲ್ಲ ಇವತ್ತು ಒಂದೇ ವಿಡಿಯೋದಲ್ಲಿ ಎಲ್ಲ ಆನ್ಸರ್ ಕೊಡೋಣ ಅಂತ ಹೇಳಿ ನಾನು ಮೇಯ್ನಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ತೋರಿಸ್ತೀನಿ ನಮ್ಮ ಬಿಲ್ಡರ್ ಯಾರು, ಅಂದರೆ ಕಾಂಟ್ರಾಕ್ಟರ್ ಯಾರು, ಹಾಗೂ ನೆಕ್ಸ್ಟ್ ನಮ್ಮ ಆರ್ಕಿಟೆಕ್ಟ್ ಯಾರು, ಹಾಗೂ ನನ್ನ ಮನೆ ಹೇಗೆ ಬರುತ್ತೆ, ಒಳಗಡೆ ಹೇಗೆ ಬರುತ್ತೆ, ಎಲ್ಲ ಡೀಟೇಲ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕೆಂದರೆ ನಿಮಗೆ ಕೂಡ ಮುಂದೆ ಈಗ ಇಂಟ್ರೆಸ್ಟ್ ಬಂದರೆ ನಮ್ಮ ಪ್ಲ್ಯಾನ್ ನೋಡಿ, ಅಥವಾ ಏನಾದರೂ ನಿಮಗೆ ಮನೆ ಕಟ್ಟಲಿಕ್ಕಿದ್ರೆ, ಯಾವುದಕ್ಕಾದರೂ ಮುಂದೆ ನಿಮಗೆ ಇಂಟ್ರೆಸ್ಟ್ ಬಂದರೆ ನೀವು ಕೂಡ ಈಸಿಯಾಗಿ ನನ್ನ ಈ ವಿಡಿಯೋ ನೋಡಿ ಐಡಿಯಾ ಪಡಿಬಹುದು ಅಂತ ಹೇಳಿ. ಹಾಗಾಗಿ ಬನ್ನಿ, ಫಸ್ಟಿಗೆ ನಾನು ಅವರ ಆಫೀಸ್ಗೆ ಹೋಗ್ತೀನಿ, ನಮ್ಮ ಬಿಲ್ಡರ್ ಆಫೀಸ್ಗೆ ಹೋಗ್ತೀನಿ. ಪದ್ಮ ಅವರಿಗೆ, ನಮ್ಮ ಆರ್ಕಿಟೆಕ್ಟ್ ಇದ್ದಾರೆ ನೋಡಿ, ಅವರಿಗೆ ಕೂಡ ನಾನು ಅಲ್ಲಿಯೇ ಕರೆದಿದ್ದೀನಿ. ಅವರದ್ದು ಬೇರೆಯೇ ಟೀಮ್ ಉಂಟು, ಆದರೆ ನಾನು ಒಂದೇ ಆಫೀಸಲ್ಲಿ ಎಲ್ಲರೂ ಸೇರೋಣ ಅಂದರೆ, ಇವಾಗ ಜಸ್ಟ್ ನನ್ನ ಮನೆಯ ಟೀಮ್ ಅವರು, ನಮ್ಮ ಬಿಲ್ಡರ್ ಹಾಗೂ ಆರ್ಕಿಟೆಕ್ಟ್ ಅವರಲ್ವಾ. ಹಾಗಾಗಿ ಅವರಿಗೆ ನಾನು ಒಂದೇ ಪ್ಲೇಸಿಗೆ ಕರೆದಿದ್ದೀನಿ. ಈಸಿ ಆಗುತ್ತೆ ನಮಗೆ ಮೀಟಿಂಗ್ ಮಾಡಲಿಕ್ಕೆ, ಶೂಟ್ ಮಾಡಲಿಕ್ಕೆ, ನಿಮ್ಮ ಜೊತೆ ಕೂಡ ಎಲ್ಲ ಶೇರ್ ಮಾಡಲಿಕ್ಕೆ ಅಂತ ಹೇಳಿ. ಹಾಗಾಗಿ ಬನ್ನಿ ಹೋಗೋಣ. ಓಕೆ, ಇವಾಗ ನಾನು ನಮ್ಮ ಬಿಲ್ಡರ್ ಹಾಗೂ ಇಂಜಿನಿಯರ್ ವರ್ಕ್ ಮಾಡಿದವರ ಬಿಲ್ಡರ್ ಇದ್ದೀನಿ, ಅವರ ಆಫೀಸ್ ಒಳಗೆ ಇದ್ದೀನಿ. ಇದು ಅವರ ಆಫೀಸ್, ಚೆನ್ನಾಗಿದೆ, ಕೂಲ್ ಆಗಿ. ಹಾಗೂ ಇವರು ನಮ್ಮ ಫಸ್ಟ್ಗೆ ಗುರು ಶೆಣೈ ಅವರು. ಇವರು ನಮ್ಗೆ ಫಸ್ಟ್ ಸಿಕ್ಕಿದ್ದು ಅಲ್ಲ, ಮನೆ ಪ್ರಾಜೆಕ್ಟ್ ನಮ್ದು ತಗೊಂಡು ಇವರ ಹತ್ರ ಬಂದಿದ್ದು ಫಸ್ಟ್ಗೆ. ಮನೆಗಂತ ಬಂದಿದ್ದಲ್ಲ, ನಾನು ಫಸ್ಟ್ ಜಾಗ ನೋಡ್ಲಿಕ್ಕೆ ಹೌದೌದು, OLX ಎಲ್ಲೋ ನೋಡಿದಿವರನ್ನ ಮೀಟ್ ಆಗಿ, ಮತ್ತೆ ಮೀಟ್ ಆಗ್ಲಿಕ್ಕೆ ಅಂತ ಆಫೀಸ್ಗೆ ಬಂದ್ವಿ. ಮತ್ತೆ ಹೀಗೆ ಮಾತಾಡ್ತಾ ಇವಾಗ ಒಂದು ಎಷ್ಟು 5 years 4 years ಆಯ್ತು. ನಾವು ಫಸ್ಟ್ ಗೆ ನೋಡಿದ್ದು ಬೋಂದೆಲಲ್ಲಿ. ಹೌದೌದು, 4 years ನಿಮಗೆ ನೆಟ್ವರ್ಕ್ ಇಲ್ಲ ಅಂತ ಹೇಳಿ ಹಾಗೆ 4 years ಇಂದ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ. ಹಾಗೂ ಇವರು ಅನೂಪ್ ಸರ್ ಅಂತ ಹೇಳಿ ಇವರೊಟ್ಟಿಗೆ ವರ್ಕ್ ಮಾಡ್ತಾರೆ. ಅವರು ಏನು ವರ್ಕ್ ಮಾಡ್ತಾರೆ ಅವ್ರದ್ದೆಲ್ಲ ನಾನು ಡೀಟೇಲ್ ಹೇಳ್ತೀನಿ. ಹಾಗೂ ಇವರೊಂದಿಗೆ ಇದ್ದಾರೆ ನಮ್ಮ ಆರ್ಕಿಟೆಕ್ಟ್ ಪದ್ಮ ಅವರು. ಇವರನ್ನು ಆಲ್ರೆಡಿ ನೀವು ಸುಮಾರು ಸಲ ನೋಡಿದ್ದೀರಿ ನನ್ನ ಜೊತೆ. ಇವಾಗ ನನ್ನ ಪ್ರಾಜೆಕ್ಟ್ ಇದೆ, ನನ್ನ ಮನೆಗೆ, ನನ್ನ ಡ್ರೀಮ್ ಹೌಸ್ಗೆ ಈ 3 ಕಂಬಗಳು ಕೆಲಸ ಮಾಡ್ತಾ ಉಂಟು. ನನ್ನ ಜೊತೆ ಇದ್ದಾರೆ ಇವಾಗ. ಆದ್ರೆ ಅವರದ್ದು ಸಪರೇಟ್ ಅಂದ್ರೆ ಇವರದ್ದು ಟೀಮೇ ಸಪರೇಟ್ ಉಂಟು. ಇವರು ಮೈಸೂರಿಂದ ಇಲ್ಲಿ ಬಂದಿದ್ದು ನನ್ನ ಮನೆಗೋಸ್ಕರ ಅಂತಾನೆ ಬಂದು ಇಲ್ಲಿ ನಿಂತಿದ್ದಾರೆ ಇವರು ಮಂಗಳೂರಿಗೆ. ಇವರು ಮಂಗಳೂರವರೇ, ಇಲ್ಲೇ ಇರೋದು. ಹಾಗೆ ನಿಮ್ಮ ಅಡ್ರೆಸ್, ಇದು ಶಾಪ್ ಹೆಸರು ಎಲ್ಲಿ ಬರುತ್ತೆ ಅಂತ ನೀವು ಹೇಳಿದ್ರು. ನಮ್ದು ಕ್ಯಾಪಿಟಲ್ ಕನ್ಸ್ಟ್ರಕ್ಷನ್ಸ್ ಬೆಂದೂರ್ವೆಲ್ ಜಂಕ್ಷನ್ ಅಲ್ಲಿ, ಬೆಂದೂರ್ವೆಲ್ಲಿಂದ ಬಲ್ಮಟ್ಟ ಹೋಗುವ ಮೇನ್ ರೋಡ್ ಅಲ್ಲಿ ಬರುತ್ತೆ. ಸೆಂಟರ್ ಪಾಯಿಂಟ್ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ. ಓಕೆ, ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತೆ. ಓಕೆ, ಅಡ್ರೆಸ್ ಹೇಳಿದ್ರು. ಇವಾಗ ಸರ್ ನೀವು ಅಂದ್ರೆ ಏನೆಲ್ಲ ವರ್ಕ್ ಮಾಡ್ತೀರಾ, ಅಂದ್ರೆ ನಿಮ್ದು ಎಕ್ಸ್ಪೀರಿಯನ್ಸ್ ಏನು, ಅದೆಲ್ಲ ನೀವು ಸ್ವಲ್ಪ ಶೇರ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳಿ. ಇವಾಗ ನೀವಿಬ್ರು ಸೇರಿ ಏನು ವರ್ಕ್ ಮಾಡ್ತಿದ್ದೀರಾ ಅಂತ. ನಮ್ದು ಮೇನ್ ಆಗಿ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದೇವೆ ನಾವೊಂದು ಈ ಫೀಲ್ಡ್ ಅಲ್ಲಿ ಒಂದು 23 ವರ್ಷದಿಂದ ಇದ್ದೇನೆ ನಾನು. 23 ವರ್ಷ ಆಯ್ತು. ಸೊ 10 ವರ್ಷ ನಾನು ಬೇರೆ ಬೇರೆ ಕಡೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಪರ್ಸನಲಿ ಸೈಟ್ ತಕೊಂಡು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೆ ನಾನು. ಸೊ ನಮ್ದು ಈಗ ಅಂತ ಹೇಳಿದ್ರೆ ಕಮರ್ಷಿಯಲ್ ಪ್ರಾಜೆಕ್ಟ್ಸ್, ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್, ಕಮ್ ಅಪಾರ್ಟ್ಮೆಂಟ್ ಕೂಡ ಮಾಡಿದ್ದೇವೆ. ಅಂದ್ರೆ ಹಾಗಾದ್ರೆ ಎಲ್ಲ ನೀವು ಮಾಡ್ತೀರಾ, ಎಲ್ಲ ಪ್ರಾಜೆಕ್ಟ್ ನೀವು ಮಾಡ್ತೀರಾ. ಹಾಗೂ ಬೆಸ್ಟ್ ಇನ್ನೊಂದು ಏನ್ ಗೊತ್ತುಂಟಾ, ಇವರು ಕೇವಲ ಇದೀಗ ನೀವು ಈ ಮನೆ ಎಲ್ಲ ಕಟ್ಲಿಕ್ಕಿದ್ರೆ ಕೇವಲ ಅವರು ಅದ್ರದ್ದಲ್ಲ, ನಿಮ್ಮ ಎಲ್ಲ ಎನಿ ಪೇಪರ್ ವರ್ಕ್ ಇದ್ರು, ನಿಮ್ದು ಲೋನ್ ಇರ್ಲಿ, ಜಾಗ ನೋಡಿ, ಜಾಗವಿದ್ದು ಮನೆ ಅದು, ಹಾಗೂ ಏನು ರಿಜಿಸ್ಟ್ರೇಷನ್ ಇರ್ಲಿ, ಏನು ಸಣ್ಣ ಕೆಲಸ ಇದ್ರು ಅವರೇ ಮಾಡಿ ಕೊಡ್ತಾರೆ. ನಮಗೆ ಯಾವುದೇ ರೀತಿಯ ಅವರು ತೊಂದರೆನೆ ಕೊಡೋದಿಲ್ಲ. ಈಗ ನೀವು ಇಲ್ಲಿ ಅವರಲ್ಲ, ನೀವು ಬೇರೆ ಕಡೆ ಇದ್ದೀರಾ,
ನಿಮ್ಗೆ ಇಲ್ಲಿ ಏನಾದ್ರು ಬೇಕು ಅಂತ ಆದ್ರೂ ಅವರೇ ಎಲ್ಲ ನಿಂತ್ಕೊಂಡು ಮಾಡುವಷ್ಟು ಒಂದಿದೆ. ಯಾಕೆಂದ್ರೆ ಇದು ನನ್ನ ಎಕ್ಸ್ಪೀರಿಯನ್ಸ್, ನಾನು ನಿಮ್ ಜೊತೆ ಶೇರ್ ಮಾಡೋದು. ನಮಗೆ ಚೂರು ಕೂಡ ಅವ್ರು ತೊಂದರೆ ಕೊಡ್ಲಿಲ್ಲ ಯಾವುದೇ ರೀತಿಯಲ್ಲಿ. ಎಲ್ಲನೂ ಅವರೇ ವಹಿಸ್ಕೊಂಡು ಎಲ್ಲ ಮಾಡಿದ್ದಾರೆ. ಏನಾದ್ರೂ ಒಂದು ಸೈನ್ ಹಾಕ್ಲಿಕ್ಕೆ ಅದಕ್ಕೆ ಅದಕ್ಕೂ ಕೆಲವೊಮ್ಮೆ ಅವ್ರ ಮನೆ ಹತ್ರನೇ ಬಂದಿದ್ದಾರೆ ಎಷ್ಟೋ ಸಲ. ಯಾಕೆಂದ್ರೆ ಯೂಟ್ಯೂಬರ್ಸ್ಗೆ ಲೋನ್ ಸಿಗೋದು ತುಂಬಾ ಕಷ್ಟ. ಯಾಕೆಂದ್ರೆ ನಮ್ಗೆ ತೋರಿಸ್ಲಿಕ್ಕೆ ಆಗುದಿಲ್ಲ ಎಲ್ಲಿಂದ ನಮ್ಮ ಇನ್ಕಮ್ ಬರುತ್ತೆ ಏನು ಅಂತ ಹೇಳಿ. ಬ್ಯಾಂಕಿಗೆ ತೋರಿಸ್ಲಿಕ್ಕೆ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಯ್ತು. ಇವರೇ ನಿಂತ್ಕೊಂಡು ಎಲ್ಲದಕ್ಕೂ ಇದು ಮಾಡಿದ್ರು. ಹಾಗಾಗಿ ನಾನು ಹೇಳುದು, ಒಮ್ಮೆಲೆ ನಿಮ್ಗೆ ನಿಮ್ಮ ಬಜೆಟ್ ವೈಸ್ ಕೂಡ ಮಾಡಿ ಕೊಡ್ತಾರೆ, ಹಾಗೂ ಲೋನ್ ಅಲ್ಲಿ ನಿಮ್ಗೆ ಜಾಗ ಇಲ್ಲ, ಜಾಗ ಕಮ್ ಮನೆ ಆ ರೀತಿ ಲೋನ್ ಅಲ್ಲಿ ಎಲ್ಲಾನು ಅವ್ರು ಮಾಡಿ ಕೊಡ್ತಾರೆ ಅಲ್ವಾ? ಟರ್ನ್ ಕೀ ಪ್ರಾಜೆಕ್ಟ್ ಆಗಿ ತಗೊಳ್ಳುವಾಗ ಈಗ ಒಂದು ಫಾರಿನ್ ಅಲ್ಲಿ ಒಬ್ಬರು ಪಾರ್ಟಿ ಇದ್ದಾರೆ ಅಂತ ಹೇಳಿಸಿ, ಅವರು ಅಲ್ಲಿಂದ ನಮ್ಗೆ ಯಾವ್ದಾದೊಂದು ಪ್ರಾಜೆಕ್ಟ್ ಕೊಟ್ರು. ನಾವು ಎಲ್ಲಿ ಅಂತ ಹೇಳಿದ್ರೆ ನಾವು ಫಸ್ಟ್ ಗೆ ಅವರಿಗೆ ಜಾಗ ಪರ್ಚೇಸ್ ಮಾಡುವುದರಿಂದ ಹಿಡಿದು ಅವರಿಗೆ ಬಿಲ್ಡಿಂಗ್ ಲೈಸೆನ್ಸ್ ಇಂದ ಹಿಡಿದು ಕಂಪ್ಲೀಷನ್ ರಿಪೋರ್ಟ್ ವರೆಗೆ, ಇನ್ಕ್ಲೂಡಿಂಗ್ ಕನ್ಸ್ಟ್ರಕ್ಷನ್, ಇನ್ಕ್ಲೂಡಿಂಗ್ ಪೇಪರ್ ವರ್ಕ್ ಎಲ್ಲಾನು ನಾವು ಮಾಡಿ ತುಂಬಾ ಪ್ರಾಜೆಕ್ಟ್ ಅಲ್ಲಿ ಈ ರೀತಿ ಮಾಡಿ ಕೊಟ್ಟಿದ್ದೇವೆ ಆಲ್ರೆಡಿ. ಅದೇ ನಾನು ಹೇಳಿದ್ದು, ಅಂದ್ರೆ ನೀವು ಇಲ್ಲಿಯವ್ರು ಅಲ್ಲದಿದ್ರು ನಿಮಗೆ ನಿಮ್ಗೆ ಇಲ್ಲಿ ಏನಾದ್ರು ತಗೊಳ್ಳಿಕ್ಕಿದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ. ಹಾಗೂ ಎಷ್ಟು ಬಾರ್ಡರ್ ನಿಮ್ದು, ಅಂದ್ರೆ ಎಲ್ಲಿ ಎಲ್ಲ ನೀವು ಪ್ರಾಜೆಕ್ಟ್ ತಗೊಳ್ತೀರಾ? ನಾವು ನೋಡಿ ದಕ್ಷಿಣ ಕನ್ನಡ ಫುಲ್ ತಗೊಳ್ತೇವೆ, ಉಡುಪಿಯಲ್ಲಿ ತಗೊಳ್ತೇವೆ, ಮಡಿಕೇರಿಯಲ್ಲಿ ತಗೊಳ್ತೇವೆ. ಮುಂಚೆ ನಾವು ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ದೆವು, ಈಗ ಸ್ವಲ್ಪ ಅದು ನಮ್ಗೆ ಡಿಸ್ಟೆನ್ಸ್ ಮತ್ತೆ ಸ್ವಲ್ಪ ಆ ಪ್ರಾಬ್ಲಮ್ ಆಗಿ ನಾವು ಈಗ ಇದೇ ಒಂದು 3 ಡಿಸ್ಟ್ರಿಕ್ಟ್ ಅನ್ನು ಸೀರಿಯಸ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಈ 3 ಡಿಸ್ಟ್ರಿಕ್ಟ್ ಅಲ್ಲಿ ಕೂಡ ನಮ್ದು ಬೇರೆ ಬೇರೆ ಇಂಜಿನಿಯರ್ಸ್ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟದ್ದು ಸಬ್ ಕಾಂಟ್ರಾಕ್ಟರ್ಸ್ ಇದ್ದಾರೆ. ಮತ್ತೆ ನಿಮ್ದು ಬೇರೆ ಏನೆಲ್ಲ ಫೆಸಿಲಿಟಿ ಇದೆ, ಏನೆಲ್ಲ ಮಾಡಿ ಕೊಡ್ತೀರಾ ನೀವು ಎಕ್ಸ್ಟ್ರಾ ಅಂತ ಹೇಳಿದ್ರೆ? ನೋಡಿ, ನಾವು ಮೇನ್ ಆಗಿ ಅವರಿಗೆ ಕನ್ಸ್ಟ್ರಕ್ಷನ್ ಅಲ್ಲಿ ಒಂದಾಗಿ ನಾವು 3D ಡಿಸೈನ್ ಮಾಡಿ ಕೊಡ್ತೇವೆ, ಡಿಸೈನಿಂಗ್ ಮಾಡ್ತೇವೆ, 3D ಡಿಸೈನಿಂಗ್ ಮಾಡ್ತೇವೆ. ಆಮೇಲೆ ಅವರಿಗೆ ಪರ್ಫೆಕ್ಟ್ ಕಾಸ್ಟಿಂಗ್ ಕೊಡ್ತೇವೆ. ನಾರ್ಮಲ್ ಈಗ ನಾವು ಫೌಂಡೇಶನ್ ಮಾಡುವಾಗ ನೋಡಿ, ಹಾರ್ಡ್ ಲ್ಯಾಟ್ರೇಟ್ ಇದ್ರೆ ಫೌಂಡೇಶನ್ ಗೆ ಒಂದು ಕಾಸ್ಟ್ ಇರುತ್ತೆ, ಲೂಸ್ ಸಾಯಿಲ್ ಇದ್ರೆ ಒಂದು ಕಾಸ್ಟ್ ಇರುತ್ತೆ. ಈಗ ನೀವು ಕೆಲವು ಸರ್ತಿ ಪ್ಯಾಡಿ ಫೀಲ್ಡ್ ಅಲ್ಲಿ ಅಂತ ಹೇಳಿದ್ರೆ ಗದ್ದೆಯಲ್ಲಿ ನೀವು ಈಗ ಮನೆ ಕಟ್ತೀರಾ, ಅಲ್ಲಿ ಅಂತ ಹೇಳಿದ್ರೆ ನೀವು ಒಂದು 2 ಫೀಟಿಗೆ ಹೋಗುವಾಗಲೇ ನೀರು ಸಿಗುತ್ತೆ. ಅದನ್ನ ನಾವು ಡಿವಾಟರಿಂಗ್ ಮಾಡಿಬಿಟ್ಟೆ ನಾವು ಫೌಂಡೇಶನ್ ಮಾಡ್ಬೇಕು. ಆಗ ಫೌಂಡೇಶನ್ ಕಾಸ್ಟ್ ನಾರ್ಮಲಿ ನಾವು ಒಂದು ಸ್ಕ್ವೇರ್ ಫೀಟ್ ಅಲ್ಲಿ ಹೇಳ್ಬೇಕಾದ್ರೆ ಒಂದು 200 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಜಾಗವನ್ನು ನೋಡಿ ಅದರದ್ದು ಕರೆಕ್ಟ್ ಸಾಯಿಲ್ ಟೆಸ್ಟಿಂಗ್ ಮಾಡಿ ಅಲ್ಲಿಂದ ನಾವು ಅವರಿಗೆ ಸ್ಪೆಸಿಫಿಕ್ ಆಗಿ ನಾವು ಅದರದ್ದು ಬೈಫರ್ಕೇಶನ್ ಕೊಡ್ತೇವೆ. ಎಲ್ಲ ಯಾವ ಐಟಮ್ ಯೂಸ್ ಮಾಡ್ತೇವೆ. ಸಪೋಸ್ ನಾವು ಲ್ಯಾಟರ್ ಸ್ಟೋನ್ ಯೂಸ್ ಮಾಡ್ತೇವೆ, ಬ್ರಿಕ್ಸ್ ಯೂಸ್ ಮಾಡ್ತೇವೆ, ಬ್ಲಾಕ್ಸ್ ಯೂಸ್ ಮಾಡ್ತೇವೆ, ಅದನ್ನು ನಾವು ಸಪರೇಟ್ ಆಗಿ ಕೊಡ್ತೇವೆ ನಾವು ಅವರಿಗೆ. ಅದು ಹೌದು. ಯಾಕೆಂದ್ರೆ ನಾನೇ ಫಸ್ಟ್ ಇಲ್ಲಿ ನನಗೆ ಮನೆ ಬೇಕಂತ ಹೇಳುವಾಗ ಇವತ್ರ ನಾನು 50 ಡಿಸೈನ್ ಆದ್ರೂ ಮಾಡಿಸಿದ್ನ ಅಂತ. ಆದ್ರೆ ಪ್ರತಿ ಸಲ ಬರುವಾಗಲೂ ಪೇಷನ್ಸ್ ಅಲ್ಲಿ ಅವರು ನನ್ನದು ಕೇಳಿದ್ದಾರೆ, ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಎಕ್ಸ್ಟ್ರಾ ಏನು ಅವ್ರು ಚಾರ್ಜಸ್ ತಗೊಳ್ಳಿಲ್ಲ, ಏನು ಕೂಡ ಮಾಡ್ಲಿಲ್ಲ. ಒಮ್ಮೆಲೆ ಒಂದು ಡಿಸೈನ್ ಇದು ನಮ್ಗೆ ಇಷ್ಟ ಆಗ್ಲಿಲ್ಲ, ಮಧ್ಯದಲ್ಲಿ ಏನಾದ್ರೂ ನಮ್ಗೆ ಚೇಂಜಸ್ ಮಾಡ್ಬೇಕಂತಾದ್ರೆ ಅದಕ್ಕೂ ಅವ್ರು ಒಪ್ಪಿದ್ದಾರೆ. ಎಲ್ಲದಕ್ಕೂ ಅವರು ಚೆನ್ನಾಗಿ ಪೇಷನ್ಸ್ ಅಲ್ಲಿ ನನ್ನ ಮಾತು ಕೇಳಿದ್ದಾರೆ ಹಾಗೂ ಮಾಡಿ ಕೊಟ್ಟಿದ್ದಾರೆ. ಅದೊಂದು ಖುಷಿ ಆಯ್ತು ನನಗೆ. ನೆಕ್ಸ್ಟ್ ಗ್ಯಾರಂಟಿ ಎಲ್ಲ ನೀವು ಯಾವ ರೀತಿ ಕೊಡ್ತೀರಾ? ನೋಡಿ ಮೇಡಮ್, ಸ್ಟ್ರಕ್ಚರ್ಲಿ ನಾವು ಗ್ಯಾರಂಟಿ ಅಂದ್ರೆ 100% ಗ್ಯಾರಂಟಿ. 100% ಅಂದ್ರೆ ಲೈಫ್ ಲಾಂಗ್ ಗ್ಯಾರಂಟಿ. ಸ್ಟ್ರಕ್ಚರ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ, ಮತ್ತೆ ಈಗ ನಾರ್ಮಲಿ ಕೆಲವು ಸರ್ತಿ ನಮ್ಗೆ ಯಾವ್ದು ನೀರಿದ್ದು ಅಂತ ಹೇಳಿದ್ರೆ ಡ್ಯಾಂಪ್ನೆಸ್ ಇದು ಪ್ರಾಬ್ಲಮ್ ಬರುತ್ತೆ, ಆಮೇಲೆ ಹೇರ್ ಲೈನ್ ಕ್ರ್ಯಾಕ್ ಬರುತ್ತೆ ನಾರ್ಮಲಿ. ಅದು ನಾವು ಕೋಸ್ಟಲ್ ಏರಿಯಾದಲ್ಲಿ ಇರುವಾಗ ಸಪೋಸ್ ನಾವೀಗ ಸ್ಯಾಂಡ್ ತರಿಸ್ಬೇಕಾದ್ರೆ, ಮರಳು ತರಿಸ್ಬೇಕಾದ್ರೆ ಅದ್ರಲ್ಲಿ ಏನಾದ್ರೂ ಸ್ವಲ್ಪ ಉಪ್ಪಿನ ಅಂಶ ಇದ್ರು ಕೂಡ ಕ್ರ್ಯಾಕ್ ಬರೋದು ಚಾನ್ಸ್ ಇರುತ್ತೆ. ಯಾವ್ದು ನಮ್ದು ಹೇರ್ ಲೈನ್, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಹೇಗಂತ ಹೇಳಿ ನಾವು ಅದಕ್ಕೆ ಬೇಕಿದ್ದು ಕೆಮಿಕಲ್ ಎಲ್ಲ ಹಾಕಿ ಕ್ಲಿಯರ್ ಮಾಡಿ ಕೊಡ್ತೇವೆ. ಆದ್ರೆ ಸ್ಟ್ರಕ್ಚರಲಿ ಪ್ರಾಬ್ಲಮ್ ಅಂದ್ರೆ ಅದು ಫುಲ್ ಗ್ಯಾರಂಟಿ ಕೊಡ್ತೇವೆ ನಾವು. ನೆಕ್ಸ್ಟ್ ಏನೆಲ್ಲ ಒಂದು ಮನೆಯಲ್ಲಿ ಏನೆಲ್ಲ ನೀವು ಮಾಡಿ ಕೊಡ್ತೀರಾ? ಅಂದ್ರೆ ಇಂಟೀರಿಯರ್ ಅಥವಾ ಇದು ಹೊರಗಡೆದ್ದು ಅಂತ ಏನೆಲ್ಲ ಇರುತ್ತೆ ಒಂದು ಮನೆ? ನೋಡಿ, ಮನೆಯಲ್ಲಿ ನಾವು ಟೋಟಲ್ ಮನೆ ವಿತ್ ಇಂಟೀರಿಯರ್ ಕೂಡ ಮಾಡಿ ಕೊಡ್ತೇವೆ. ಆದ್ರೆ ಫಸ್ಟ್ ಗೆ ನಮ್ದು ಕಾನ್ಸಂಟ್ರೇಷನ್ ಸಿವಿಲ್ ವರ್ಕ್ ಅಲ್ಲಿ. ನಾವೀಗ ಬಜೆಟ್ ಕೊಡುದು ಪ್ಯೂರ್ಲಿ ಸಿವಿಲ್ ವರ್ಕ್ ಮಾತ್ರ. ಸಿವಿಲ್ ವರ್ಕ್ ಅಲ್ಲಿ ನಿಮ್ದು ಒಳಗಡೆ ಬಿಟ್ಟು ಹೊರಗಡೆ ಏನೆಲ್ಲ ಬರುತ್ತೆ? ಒಳಗೆ ನೋಡಿ, ಸಿವಿಲ್ ವರ್ಕ್ ಅಲ್ಲಿ ಮೇನ್ ಬಿಲ್ಡಿಂಗ್ ಪೇಂಟಿಂಗ್ ವರೆಗೆ ಎಲ್ಲಾನು ಬರುತ್ತೆ. ಮತ್ತೆ ಒಂದು ನಾವು ಸಾಧ್ಯ ಇದ್ರೆ ಅಂತ ಹೇಳಿದ್ರೆ ಅದ್ರಲ್ಲಿ ನಾವು ಫಸ್ಟ್ ಗೆ ಆಡ್ ಮಾಡಿದ್ರೆ ಕಾಂಪೌಂಡ್ ವಾಲ್ ಮತ್ತೆ ಇಂಟರ್ಲಾಕ್ಸ್ ಗೇಟ್ ಎಲ್ಲ ಮಾಡಿ ಕೊಡ್ತೇವೆ. ಮತ್ತೆ ಸಮ್ ಟ್ಯಾಂಕ್ ಅದೆಲ್ಲ ಮಾಡೋದಾದ್ರೆ ಎಡಿಷನಲ್ ಕಾಸ್ಟ್ ಮಾಡ್ತೇವೆ. ಹೌದು. ಇವತ್ತು ನಿಮ್ಮ ಹತ್ರ ಒಂದು ಟೋಟಲ್ ಆಗಿ ಎಷ್ಟು ಪ್ರಾಜೆಕ್ಟ್ ಇದೆ? ನಮ್ಮ ಹತ್ರ ಟೋಟಲ್ ಆಗಿ ಈಗ 38 ಪ್ರಾಜೆಕ್ಟ್ ಇದೆ. ಅಂದ್ರೆ ನೀವೇ ಹ್ಯಾಂಡಲ್ ಮಾಡೋದಾ ಎಲ್ಲ? ಹೌದು. ಅಂತ ಹೇಳಿದ್ರೆ ನಾನು ಅದನ್ನು ಫುಲ್ ಫೈನಲೈಸ್ ಮಾಡಿ ಮತ್ತೆ ನೆಕ್ಸ್ಟ್ ಎಕ್ಸಿಕ್ಯೂಷನ್ ಲೆವೆಲ್ ಬರುವಾಗ ಇವರು ಅನೂಪ್ ಅವರು ಅದನ್ನು ಫುಲ್ ಹ್ಯಾಂಡಲ್ ಮಾಡ್ತಾರೆ. ನಮ್ದೆಲ್ಲ ಸಬ್ ಕಾಂಟ್ರಾಕ್ಟರ್ಸ್ ಆಗ್ಲಿ, ಆಮೇಲೆ ನಮ್ದು ಮೆಟೀರಿಯಲ್ ಸಪ್ಲೈಯರ್ಸ್ ಆಗ್ಲಿ, ವೆಂಡರ್ಸ್ ಆಗ್ಲಿ, ಅದಕ್ಕೆಲ್ಲ ಕಮರ್ಷಿಯಲ್ ಟರ್ಮ್ಸ್ ಎಲ್ಲ ಅನೂಪ್ ಅವರ ವಿಷಯದಲ್ಲಿ ಒಂದು 38-40 ಪ್ರಾಜೆಕ್ಟ್ಸ್ ಉಂಟು ಮೇಡಮ್.
ಮೋಸ್ಟ್ ಪ್ರಿಡಾಮಿನೆಂಟ್ಲಿ ಏನಾಗ್ತದೆ ಗೊತ್ತಾ, ನಮ್ಮ ಕ್ಲೈಂಟ್ಸ್ ಅವರೆಲ್ಲ ಕೆಲವರು ಅಂದ್ರೆ ಬಾಂಬೆಯಲ್ಲಿ ಇದ್ದಾರೆ, ಅಬ್ರಾಡ್ ಅಲ್ಲಿ ಇದ್ದಾರೆ. ಹೌದು, ಬಟ್ ಹೌದು. ನಾವು ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲ ಟೀಮನ್ನು ನಾವೇ ಹ್ಯಾಂಡಲ್ ಮಾಡ್ತೀವಿ. ಹೌದು. ಓಕೆ, ಇವಾಗ ಮನೆ ಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ. ಯಾರು ಹೇಳಲ್ಲ ನಮ್ಗೆ ಮನೆ ಬೇಡ, ನಾವು ಬಾಡಿಗೆ ಮನೆಯಲ್ಲಿ ಇರ್ತೀವಿ ಅಂತ ಯಾರು ಕೂಡ ಹೇಳಲ್ಲ. ಇವಾಗ ಯಾರಿಗಾದ್ರೂ ಆಸೆ ಇರುತ್ತೆ ಒಂದು ಸಣ್ಣ ಜಾಗ ತಗೊಳ್ಬೇಕು, ಮನೆ ಮಾಡಬೇಕು. ಕೆಲವ್ರ ಹತ್ರ ಬಜೆಟ್ ಹೈ ಇರಲ್ಲ. ನೀವೊಂದು ಎಷ್ಟು ಬಜೆಟ್ ಅಲ್ಲಿ ಮಾಡಿ ಕೊಡ್ತೀರಿ? ಈಗ ಜಾಗ ಕೆಲವ್ರ ಹತ್ರ ಜಾಗನೂ ಇರಲ್ಲ, ಅವರಿಗೆಲ್ಲ ನೀವು ಯಾವ ರೀತಿ ಫೆಸಿಲಿಟಿ ಕೊಡ್ತೀರಾ, ಯಾವ ರೀತಿ ಮಾಡಿ ಕೊಡ್ತೀರಾ? ಆಕ್ಚುಲಿ ನೋಡಿ, ಈಗ ನಾವು ಅದೇ ಮಾಡ್ತಾ ಇದ್ದೇವೆ. ನಾವು ಮ್ಯಾಂಗ್ಳೂರಲ್ಲಿ ಬೇರೆ 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 ಏರಿಯಾಸ್ ಅಲ್ಲಿ ಚಿಕ್ಕ ಚಿಕ್ಕ ಒಂದು 6 ಸೈಟ್ 10 ಸೈಟ್ ಈ ತರ ಡೆವಲಪ್ ಮಾಡ್ತಾ ಇದ್ದೇವೆ. ಓಕೆ. ಇದು ಮೇನ್ಲಿ ನಾವು ಮಿಡಿಲ್ ಕ್ಲಾಸ್ ಕಸ್ಟಮರ್ಸ್ ಅನ್ನೇ ಇದರಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು. ಓಕೆ. ಈಗ ಫಾರ್ ಎಕ್ಸಾಂಪಲ್ ನಮ್ದು ಕೋಟೆಕಾರ್ ಬೀರಿಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಉಂಟು, ಒಂದು 6 ಸೈಟ್ಸ್. ಅದು ನಿಮ್ಗೆ ಒಂದು 45 to 50 lakhs ಅಲ್ಲಿ ಓಕೆ. ಒಂದು 3.5-4 ಸೆನ್ಸ್ ಜಾಗ ಹಾ. ವಿತ್ ಒಂದು 1200 to 1500 ಸ್ಕ್ವೇರ್ ಫೀಟ್ ಮನೆ, ಅಂದ್ರೆ ಡ್ಯೂಪ್ಲೆಕ್ಸ್ 3 BHK ಮನೆ. ಓಕೆ. ವಾಮಂಜೂರಲ್ಲಿ ಡೆವಲಪ್ ಮಾಡ್ತಾ ಇದ್ದೇವೆ. Okay. ಅಲ್ಲಿ ಒಂದು 45 lakhs ಗೆ ಓಕೆ. ಅಂದ್ರೆ ನೀವು ಒಂದು 3.5 ಸೆನ್ಸ್ ಜಾಗದಲ್ಲಿ ಅಂದ್ರೆ ಡ್ಯೂಪ್ಲೆಕ್ಸ್ ಮನೆ 3 BHK 3 BHK ಡ್ಯೂಪ್ಲೆಕ್ಸ್ ಮನೆ ವಿತ್ ಕಾಂಪೌಂಡ್ ವಾಲ್, ಸಂಪ್, ಓವರ್ ಟ್ಯಾಂಕ್ ಎಲ್ಲ ಸೇರಿ ಆಲ್ ಇನ್ಕ್ಲೂಸಿವ್. ಸೊ ನಾವೇ ಎಲ್ಲ ಕೋಆರ್ಡಿನೇಟ್ ಮಾಡಿ ರೆಡಿ ಮಾಡಿ ಕೊಡ್ತೇವೆ. ಓಕೆ. ಎಲ್ಲ ಸೊಲ್ಯೂಷನ್ ಕೊಟ್ಟು ರೆಡಿ ಮಾಡಿ ಅರೌಂಡ್ ನಾನು ಹೇಳಿದೆಲ್ಲ ಬೇರೆ ಬೇರೆ ಏರಿಯಾದಲ್ಲಿ 45 lakhs ಇಂದ ಸ್ಟಾರ್ಟ್ ಆಗಿ ಅಪ್ ಟು 70-80 lakhs ತನಕ ಹೋಗ್ತದೆ. ಹೌದು. ಅಂದ್ರೆ ಏರಿಯಾ ವೈಸ್ ಕೆಲವು Area ಕಡೆ wise ಜಾಸ್ತಿ ಇರುತ್ತೆ, ಕೆಲವು ಕಮ್ಮಿ ಇರುತ್ತೆ. ಆ ರೀತಿ ನೀವು ಹೌದು. ಅಂದ್ರೆ ಒಮ್ಮೆ ನಮ್ಗೆ ಕಮ್ಮಿದು ಬಜೆಟ್ ಬೇಕಿದ್ರು ನೀವು ನೋಡ್ಕೊಂಡು ಯಾವ್ದು? ಎಲ್ಲ ಇದ್ ಮಾಡ್ತೀರಾ, ಅಥವಾ ನಾವು ಜಾಗ ನೋಡಿದ್ರು ನೀವು ಅದ್ರಲ್ಲೂ ಕೂಡ ಮಾಡ್ತೀರಲ್ಲ? ಹೌದು, ನೀವು ಜಾಗ ನೋಡಿದ್ರು ಕೂಡ ಅಲ್ಲಿಂದ ನಾವು ಟೇಕ್ ಓವರ್ ಮಾಡಿ ಡಾಕ್ಯುಮೆಂಟೇಶನ್ ಪಾರ್ಟ್, ಬಿಲ್ಡಿಂಗ್ ಲೈಸೆನ್ಸ್ ಪಾರ್ಟ್ ಎಲ್ಲ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿ ರೆಡಿ ಮಾಡಿ ನಾವು ಹೌದು. ಕೊಡ್ತೇವೆ. ನಾವು ಕೂಡ ಹಾಗೆ ಮಾಡಿದ್ವಿ. ನಾವು ಫಸ್ಟ್ ಜಾಗ ನೋಡಿದ್ವಿ, ಪೇಮೆಂಟ್ ಎಲ್ಲ ಮಾಡಿರ್ಲಿಲ್ಲ, ಜಾಗ ನೋಡಿದ್ವಿ, ಇವರಿಗೆ ಕೂಡ ಕರ್ಕೊಂಡು ಹೋಗಿ ತೋರಿಸಿದ್ವಿ, ಇವರಿಗೆ ಇಷ್ಟ ಆಯ್ತು ಜಾಗ. ಆಮೇಲೆ ಆ ಜಾಗ ಹಾಗೂ ಅದರೊಂದಿಗೆ ಕನ್ಸ್ಟ್ರಕ್ಷನ್ ವಿತ್ ನಾವು ಲೋನ್ ಮಾಡಿ ಈಗ ಮನೆ ಕಟ್ತಾ ಇರೋದು. ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಮನೆ. ಇವರು ಇದು ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಹಾಗೂ ಇವರು ನಮಗೆ ಒಳ್ಳೆ ಪ್ಲಾನ್ ಕೂಡ ಕೊಟ್ಟರು, ನನಗೆ ಇಷ್ಟ ಇದ್ದ ಪ್ಲಾನೇ ಕೊಟ್ಟರು. ಇವಾಗ ನೆಕ್ಸ್ಟ್ ನೋಡ್ತೀರಿ ನೀವು ವಿಡಿಯೋದಲ್ಲಿ ನನ್ನ ಮನೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ ನೋಡಿ. ಓಕೆ, ನಮ್ಮ ಕನ್ಸ್ಟ್ರಕ್ಷನ್ ಇದೆಲ್ಲ ಮಾತಾಡಿ ಆಯ್ತು. ಇವಾಗ ಇವರು ನಮ್ಮ ಆರ್ಕಿಟೆಕ್ಟ್ ಪದ್ಮ ಅವರು. ಇವ್ರದ್ದು ಗೊತ್ತು ನಿಮ್ಗೆ, ಆದ್ರೂ ನಾನು ಹೇಳೋದು ತುಂಬಾ ಲಾಸ್ಟ್ ಟೈಮ್ ಅಲ್ಲಿ ನಾವು ಮೀಟ್ ಆಗಿದ್ದು. ಅದು ಏನು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಮೀಟ್ ಆಗಿದ್ದು ನಾವು. ಅಲ್ಲ, ನಮ್ದು ಸ್ಟೋರಿನೇ ಬೇರೆನೇ ಇದೆ. ವೈಲ್ಡ್ ಕಾರ್ಡ್ ಎಂಟ್ರಿ. ಹೌದು, ಸ್ಟೋರಿನೇ ಬೇರೆ ಇದೆ. ಅಂದ್ರೆ ನಮ್ದು ಭೂಮಿ ಪೂಜೆ ನೆಕ್ಸ್ಟ್ ಡೇ. ಇವರು ಅದಕ್ಕಿಂತ ಒಂದಿನ ಮೊದಲು ನನಗೆ ಮೆಸೇಜ್ ಮಾಡಿದ್ರು, ಪ್ರಿಯಾ ಹೀಗೆ ಹೀಗೆ ಉಂಟು. ಅಂದ್ರೆ ಇವರ ಸೊಸೆ ನನ್ನ ವಿಡಿಯೋಸ್ ನೋಡ್ತಾ ಇರ್ತಾರೆ. ಅವರು ನಾನು ಮನೆ ಕಟ್ತೀನಿ ಅಂತ ಹೇಳುವಾಗ ಇವರಿಗೆ ಒಂದು ಸಜೆಸ್ಟ್ ಮಾಡಿದ್ರಂತೆ, ಅಮ್ಮ ನೀವು ನೋಡಿ ಅವ್ರ ಮನೆ ಕಟ್ತಾ ಇದಾರಂತೆ, ನಿಮ್ದೊಂದು ಪ್ಲಾನ್ ಇದ್ರೆ ಅವ್ರಿಗೆ ಹೇಳಿ ಅಂತ ಹೇಳಿ. ಇವ್ರು ನನಗೆ ಮೆಸೇಜ್ ಮಾಡಿದ್ರು, ಹೀಗೆ ನೀವು ಮನೆ ಕಟ್ತಾ ಇದ್ದೀರಂತೆ, ನಂದು ಜಸ್ಟ್ ಒಂದು ನಾನು ಪ್ಲಾನ್ ಕೊಡ್ತೀನಿ, ಇವಾಗ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನಾವು ಮುಂದುವರ್ಸೋಣ, ಇಲ್ಲದ್ರೆ ಪರವಾಗಿಲ್ಲ, ನಾನು ಜಸ್ಟ್ ಒಂದು ಇದ್ ಮಾಡ್ತೀನಿ ಅಂತ ಹೇಳಿ. ನನಗೂ ಬೇಡ ಇಲ್ಲ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ, ನೋಡೋಣ ಅಂತ ಹೇಳಿ. ನಮ್ದು ಅವಾಗ ಫೈನಲ್ ಆಗಿರ್ಲಿಲ್ಲ. ಹೌದು, ನಾವು ಕೂಡ ಇದ್ ಮಾಡ್ತಾ ಇದ್ವಿ, ಯಾವ ರೀತಿ ಮಾಡ್ತಾ ಇದ್ವಿ. ಹೌದು, ನಾವು ಹುಡುಕ್ತಾ ಇದ್ವಿ, ಇನ್ನು ಕೂಡ ಒಳ್ಳೇದಾಗ್ಬೇಕು ಅಂತ ಹೇಳಿ. ಆಮೇಲೆ ಇವರು ಓಕೆ ನೀವು ಪ್ಲಾನ್ ಕಳಿಸಿ ನೋಡೋಣ ಅಂತ ಹೇಳಿ ಒಂದು ಇದ್ ಮಾಡಿದ್ರು. ಆಮೇಲೆ ಪ್ಲಾನ್ ಕಳಿಸಿದ್ಮೇಲೆ ನಮ್ಗೆ ಇಷ್ಟ ಆಯ್ತು, ಅದು ತುಂಬಾ ಇಷ್ಟ ಆಯ್ತು. ಮತ್ತೆ ಫಸ್ಟಿಗೆ ನಾನು ಇವರ ಹತ್ರ ಕರ್ಕೊಂಡ್ ಬಂದೆ ಇವರಿಗೆ, ನೋಡಿ ಈ ರೀತಿ ಇವರಿದ್ದಾರೆ, ಈ ರೀತಿ ಪ್ಲಾನ್ ಎಲ್ಲ ಮಾಡಿ ಕೊಟ್ರು ನಮಗೆ. ಏನು ನಿಮ್ಮ ಇದು ರೆಸ್ಪಾನ್ಸ್ ಏನು ಅಂತ ಹೇಳಿ. ಇವರು ತುಂಬಾ ಖುಷಿ ಆಯ್ತು ಇವರಿಗೆ ಕೂಡ. ಓಕೆ ನಾವು ಟೀಮ್ ವರ್ಕ್ ಮಾಡೋಣ ಅಂತ ಹೇಳಿ ಬೇಗನೆ ಒಪ್ಪಿದ್ರು. ಅಲ್ಲ ನಿಜವಾಗ್ಲೂ ಆದ್ರೆ ಯಾರು ನಾನು ನಿಜವಾಗ್ಲೂ ಹೇಳ್ತೀನಿ, ಯಾರು ಅಷ್ಟು ಬೇಗ ಇದ್ ಮಾಡುದಿಲ್ಲ ಅಲ್ಲ. ಈಗ ಹೊರಗಡೆಯಿಂದ ಒಬ್ರು ಬಂದ್ರೆ ಅಷ್ಟು ಬೇಗ ತಗೊಳ್ಳೋದಿಲ್ಲ, ಯಾರನ್ನು ಮಾಡೋದಿಲ್ಲ. ಆದ್ರೆ ಇವರು ಅದ್ರಲ್ಲೆಲ್ಲ ಇದ್ ಮಾಡ್ಲೇ ಇಲ್ಲ. ಸೇರಿ ನಾವು ಮಾಡೋಣ ಪರವಾಗಿಲ್ಲ ಮೇಡಮ್ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಇವರು ನಮ್ಗೆ ಪ್ಲಾನ್ ಕೊಟ್ರು. ತುಂಬಾ ಬೆಸ್ಟ್, ನನಗೆ ತುಂಬಾ ಇಷ್ಟ ಆಯ್ತು. ನಾನು ಅವ್ರದ್ದು ಬ್ಲಾಗ್ ಅಲ್ಲಿ ಕೆಲವೊಂದು ಅವರು ಹೋಮ್ ಟೂರ್ ಅಂತ ಒಂದು ಬ್ಲಾಗ್ ಮಾಡಿದ್ರು. ಹೌದು. ಸೊ ನಾನು ಒಮ್ಮೆ ಏನ್ ಮಾಡಿದೆ, ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಜಸ್ಟ್ ಓನ್ಲಿ 2 days ಅಷ್ಟೇ ಇದ್ದಿದ್ದು, ಜಾಸ್ತಿ ಟೈಮ್ ಸಹ ಇರ್ಲಿಲ್ಲ. ಸೊ ಹಾಗ ನಾನೇನ್ ಮಾಡಿದೆ, ನೈಟ್ ಎಲ್ಲ ಅವತ್ತು ಕುತ್ಕೊಂಡು ಇವ್ರದ್ದು ಬ್ಲಾಗ್ ನೋಡಿದೆ. ಮನೇಲಿ ಎಲ್ಲರಿಗೂ ಯಾವ ರೀತಿ ಎನ್ವಿರಾನ್ಮೆಂಟ್ ಇದ್ರೆ ಇಷ್ಟ ಆಗುತ್ತೆ ಅಂತೆಲ್ಲ ನೋಡಿ ನಾನು ಅದನ್ನ ಸ್ಟಡಿ ಮಾಡಿ ನಂತರ ಏನ್ ಮಾಡಿದೆ, ಅದಕ್ಕೊಂದು ಪ್ಲಾನ್ ಹಾಕೋಣ ಅಂತೇಳಿ ಡಿಸೈನ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವ್ರ ಇಷ್ಟದ ಪ್ರಕಾರನೇ ಅವ್ರ ಏನ್ ಥಾಟ್ಸ್ ಏನಿತ್ತು ಅದ್ರ ಪ್ರಕಾರನೇ ಮಾಡಿದೆ ಅಪ್ ಟು ದೇರ್ ಇದನ್ನ. ಸೊ ಹಾಗಾಗಿ ಅವ್ರಿಗೆ ಬಾರಿ ಖುಷಿ ಆದ್ಮೇಲೆ ನನ್ಗೆ ಅವಾಗ ತಕ್ಷಣ ಇಮಿಡಿಯೇಟ್ ಆಗಿ ಬಂದು
ಮಾಡೋದಕ್ಕೆ ಒಂದು ಅವಕಾಶ ಕೊಟ್ರು. ಸೊ ನಂಗೊಂದು ಆಪರ್ಚುನಿಟಿ ಸಿಕ್ತು ಅವ್ರ ಹತ್ರ ವರ್ಕ್ ಮಾಡ್ಲಿಕ್ಕೆ. ಅದಕ್ಕೆ ಮತ್ತೆ 3D ಎಲ್ಲ ಮಾಡಿದ್ದು. ಅಂದ್ರೆ ಇದು ಏನಂದ್ರೆ ಇಲ್ಲಿ ಮಾಡಿರ್ಬಾರ್ದು, ಅಂದ್ರೆ ಸ್ವಲ್ಪ ಔಟ್ ಆಫ್ ಕಂಟ್ರಿಗಳೆಲ್ಲ ಹೇಗೆ ನಾವು ಡಿಸೈನ್ಸ್ ಕೊಡ್ತೀವಿ ಆ ತರ ಸ್ಟೈಲ್ ಅಲ್ಲೇ ಮಾಡುವ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಮಾಡಿದೆ, ಒಂದು ಕಾಂಟೆಂಪರರಿ ಸ್ಟೈಲ್ ಅಲ್ಲಿ ಮಾಡ್ಬೇಕಂತ. ಮನೆ ಒಳಗಡೆ ಆದಷ್ಟು ಈ ವಾಟರ್ ಬಾಡಿ ಮತ್ತೆ ಒಳಗಡೆ ಎಲ್ಲ ಗ್ರೀನರೀಸ್, ಇಂಟರ್ನಲ್ ಗಾರ್ಡನ್ಸ್ ಇದೆಲ್ಲ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಮನೆ ಒಳಗಡೆ ಎನ್ವಿರಾನ್ಮೆಂಟೇ ಚೇಂಜ್ ಇರುತ್ತೆ. ನನಗೆ ತುಂಬಾ ಇಷ್ಟ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ಮತ್ತೆ ನೀವು ಯಾವ ರೀತಿ ಎಲ್ಲ ವರ್ಕ್ ಮಾಡಿದ್ದೀರಾ? ನಾನು ಆಕ್ಚುಲಿ ನಂದು ಆಲ್ಮೋಸ್ಟ್ 20 years ನಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ನಂದು ಆಫೀಸ್ ಮೈಸೂರಲ್ಲೇನೆ, ದೀಪ್ ಅಸೋಸಿಯೇಟ್ಸ್ ಅಂತ ನನ್ನ ಫರ್ಮ್ ಅಲ್ಲೇನೆ. ಸೊ ನನಗೆ ಅವಾಗ 2015 ಅಲ್ಲಿ ನನಗೆ ನ್ಯಾಷನಲ್ ಅವಾರ್ಡ್ ಬಂತು, ಮೈಸೂರು ಮಹಾರಾಣಿ ಅವರು ನನಗೆ ಸ್ಪಾನ್ಸರ್ ಮಾಡಿದಾಗ. ಸೊ ಅದಾದ್ಮೇಲೆ ಮತ್ತೆ ಪುನಃ 2019 ಅಲ್ಲಿ ನನಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ತು ನನಗೆ. ಸೊ ಅದಕ್ಕೆ ನಾನು ಇವಾಗ ಯೋಚನೆ ಮಾಡಿ, ನಂಗೆ ಅಲ್ಲಿ ಆಪರ್ಚುನಿಟೀಸ್ ತುಂಬಾ ಬಂತು ಹೊರಗಡೆ ಕಂಟ್ರಿಯಿಂದ. ಸೊ ಬಟ್ ನಾನು ಹೋಗ್ಲಿಲ್ಲ, ಯಾಕೆಂದ್ರೆ ನಾವು ಇಲ್ಲಿದ್ದು ಇಂಡಿಯಾದಲ್ಲಿ ಇದ್ದು ಇಲ್ಲೇ ಬೆಸ್ಟ್ ಕೊಡುವ ಅಂತ ಹೇಳಿ ನಾನೇನ್ ಮಾಡಿದೆ, ಸೊ ಅದನ್ನೆಲ್ಲ ನಾನು ಸ್ವಲ್ಪ ಅವಾಯ್ಡ್ ಮಾಡಿದೆ. ಕೇವಲ ಇಂಟೀರಿಯರ್ ಅಥವಾ ಏನಿಲ್ಲ? ಇಲ್ಲ, ನಾನು ಆಕ್ಚುಲಿ ನಾನು ಆರ್ಕಿಟೆಕ್ಟ್ ಅಂಡ್ ಇಂಟೀರಿಯರ್ ಡಿಸೈನರ್ ಎರಡುವೆ, ನಾನು ಡಬಲ್ ಗ್ರಾಜುಯೇಟ್ ಎರಡು ಮಾಡಿರೋದ್ರಿಂದ ಸೊ ಎರಡು ಹ್ಯಾಂಡಲ್ ಮಾಡ್ತೇನೆ ನಾನು. ಇವನ್ ಕನ್ಸ್ಟ್ರಕ್ಷನ್ ಸಹ ನಾವು ಮಾಡಿಸ್ತಾ ಇರೋದು. ಮೈಸೂರು ಮತ್ತೆ ಬ್ಯಾಂಗ್ಳೂರ್ ಎಲ್ಲ ಟೀಮ್ ಎಲ್ಲ ಸಪ್ರೇಟ್ ಟೀಮ್ ಇದ್ದಾರೆ, ಹಾಗಾಗಿ ನಾನು ಸಪರೇಟ್ ಟೀಮ್ನೇ ಹಾಕಿ ನಾನು ಕನ್ಸ್ಟ್ರಕ್ಷನ್ ಸಹ ತಗೊಳ್ತೇನೆ. ನಾನು ಪ್ರತಿ ಸಲ ಸೈಟ್ ವಿಸಿಟ್ ಕೂಡ ಮಾಡ್ತಾರೆ. ಇವಾಗ ನನ್ನ ಸೈಟ್ಗೆ ಅವರೊಂದಿಗೆ ಇವರು ಕೂಡ ಹೋಗ್ತಾರೆ, ಏನಾದ್ರೂ ಇದ್ರೆ ಪಾಯಿಂಟ್ಸ್ ಅದು ಇದು ಪ್ರತಿ ಸಲ ಸೈಟ್ ವಿಸಿಟಿಂಗ್ ಕೂಡ ಮಾಡ್ತಾರೆ, ಖುದ್ದಾಗಿ ನಿಂತು ಎಲ್ಲಾನು ಮಾಡ್ತಾರೆ. ಅವ್ರು ಕೂಡ ಹಾಗೆ ಇನ್ಪುಟ್ಸ್ ಇದ್ರೆ ಅವ್ರು ಬಂದು ಹೇಳ್ತಾರೆ. ಹೌದು, ಏನಾದ್ರು ಆನ್ ದ ಸೈಟ್ ಚೇಂಜಸ್ ಬೇಕಿದ್ರು ಕೂಡ ಅಲ್ಲಿ ಹೇಳ್ತಾರೆ. ಹೌದು, ನಾನು ಒಂದು 3 ಸಲ ಕೇಳಿದಿನ ಅಂತ ಇವರು ಡಿಸೈನ್ ಕೊಡುವಾಗ ಇದೇ ರೀತಿ ಬರುತ್ತಾ ಇದೇ, ಯಾಕೆಂದ್ರೆ ಸುಮಾರು ಸಲ ನಾನು ನೋಡಿದ್ದೇನೆ, ಒಂದು ಡಿಸೈನ್ ಕೊಟ್ಟಿರ್ತೀವಿ ಆದ್ರೆ ಅಲ್ಲಿ ಬರುವಾಗ ಸ್ವಲ್ಪ ಆದ್ರೂ ಚೇಂಜಸ್ ಇರುತ್ತೆ, ಏನಾದ್ರೂ ಚೇಂಜಸ್ ಆಗುತ್ತೇನೆ. ಹಾಗೆ ನಾನು ಇವರ ಹತ್ರ ಸುಮಾರು ಸಲ ಕೇಳಿದ್ದೀನಿ ಇದೇ ರೀತಿ ಬರುತ್ತಾ ಅಂತ ಹೇಳಿ. ಅವರು ಹೇಳಿದ್ದಾರೆ 100% ಬರುತ್ತಂತ ಹೇಳಿ. ಮತ್ತೆ ನಿಮ್ದಂದ್ರೆ ಯಾವ ರೀತಿ ನೀವು ವರ್ಕ್ ಮಾಡಿದ್ರೆ, ನೀವು ಡಿಸೈನ್ ಎಲ್ಲ ನಿಮ್ಗೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಏನ್ ಮಾಡೋದು? ಅಲ್ಲ, ನನ್ನ ನಂಬರ್ ಲಿಂಕ್ ಅಲ್ಲಿ ಕೊಡ್ತೇನೆ ನಾನು. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನೀಗ ಮಂಗಳೂರಲ್ಲಿ ಆಫೀಸ್ ಮಾಡ್ತಾ ಇದ್ದೇನೆ. ಈಗ ಬೇರೆ ಕಡೆ ಯಾವುದಾದ್ರೆ ಅವ್ರ ಹತ್ರ ನೀವು ಹೋಗ್ತೀರಾ ಅಥವಾ ಯಾವ ರೀತಿ ನಿಮ್ಗೆ ಅವರು? ನಾನು ಮಾಡ್ತೀನಿ ಥ್ರೂಟ್ ಕರ್ನಾಟಕ, ಎಲ್ಲಿ ಯಾರು ಹೇಳಿದ್ರು ಮಾಡ್ತೀನಿ, ನಾನು ತೊಂದರೆ ಇಲ್ಲ. ಬಟ್ ಆದ್ರೆ ಔಟ್ಸ್ಕಟ್ಸ್ ಅಲ್ಲೆಲ್ಲ ನಾನು ಸ್ವಲ್ಪ ಕನ್ಸಲ್ಟೇಷನ್ ತಗೊಳ್ತೀನಿ ಅಷ್ಟೇ. ವಿಸಿಟಿಂಗ್ ಇರುತ್ತೆ ನಂದು. ಸೊ ನಾನು ವಿಸಿಟ್ಗೆ ಹೋಗಿ ವಿಸಿಟ್ ಹೋಗಿ ನಾನು ಬರ್ತೀನಿ, ಆ ತರ ಇರುತ್ತೆ. ಬಟ್ ಆದ್ರೆ ಇಲ್ಲಿ ವಿತಿನ್ ಕರ್ನಾಟಕದ ಒಳಗಡೆ ಇಲ್ಲ ಆದ್ರೆ ನಿಮ್ಗೆ ನೋ ಪ್ರಾಬ್ಲಮ್, ನಾನು ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ಕೊಡ್ತೇನೆ. ಓಕೆ, ಅಂದ್ರೆ ಈಗ ನಿಮ್ಗೆ ಏನಾದ್ರು ಪ್ಲಾನ್ ಬೇಕಿದ್ರೆ, ಹೀಗೇನೆ ಬೇಕು ನನಗೆ ಮನೆ, ಹೀಗೆ ಐಡಿಯಾ ಉಂಟಂತೇಳಿ ಅವ್ರ ಹತ್ರ ಒಂದು ಕಾಲ್ ಮಾಡಿ ನೀವು ಮಾತಾಡಿದ್ರೆ ಅವರು ಅದೇ ಪ್ರಕಾರ ನಿಮ್ಗೆ ಒಂದು ಡಿಸೈನ್ ಮಾಡಿ ಕೊಡ್ತಾರೆ. ಒಮ್ಮೆಲೆ ಅದ್ರಲ್ಲಿ ಏನಾದ್ರು ಚೇಂಜಸ್ ಇದ್ರು ಅವರು ನೀವು ಹೇಳಿದ್ರೆ ಸಾಕು, ಅವ್ರು ಮಾಡ್ತಾರೆ. ಪ್ರಿಯ ಅವ್ರ ಮನೆಯಲ್ಲ ಹಾಗೆ ನಾನು ಏನ್ ಪ್ಲಾನ್ ಕೊಟ್ಟಿದ್ದೆ ಆಸ್ ಪರ್ ಅದೇ ರೀತಿ ಬರ್ತಾ ಇದೆ. ಸೊ ಈ ನೀವು ಸಹ ಅದೇ ರೀತಿ ಪಾಪ ಕೋಪರೇಟ್ ಮಾಡಿ ಈಗ ಜೊತೆನಲ್ಲಿ ತುಂಬಾ ಅದು ಖುಷಿ ಆಯ್ತು. ಪಾಪ ಅಲ್ಲಿ ನಿಂತು ಕೆಲಸ ಏನೇ ಹೇಳಿದ್ರು ನೀವೆಲ್ಲ ಅದಕ್ಕೂ ಕೋಪರೇಟ್ ಮಾಡಿ ಎಲ್ಲದಕ್ಕೂ ಬೆಸ್ಟ್ ಮೋರ್ ಕೂಡ ನಮ್ಗೆ ಬೆಸ್ಟ್ ಸಿಕ್ಕಿದ್ದಾರೆ. ಯಾಕಂದ್ರೆ ಎಲ್ಲದಕ್ಕೂ ಒಪ್ತಾರೆ, ನಾವ್ ಏನ್ ಹೇಳಿದ್ರು ಹಾಗೆಲ್ಲ ನಮ್ಗೆ ಹೀಗೆ ಹೀಗೆ ಅಂತ ಹೇಳಿದ್ರೆ ಓಕೆ ಮೇಡಮ್ ಓಕೆ ಮಾಡೋಣ. ಅದ್ರಲ್ಲಿ ಮೋರ್ ಕೂಡ ಸೇಮ್ ಒಂಥರ ಫ್ಯಾಮಿಲಿ ರೀತಿ ಟ್ರೀಟ್ ಮಾಡ್ತಾರೆ. ಈಗ ನಮ್ದು ಮನೆ ಅಂತ ಆದ್ರೆ ನಮ್ಮ ಮನೆ ಅಂತ ಹೇಳ್ತಾರೆ ಅವರು, ನಮ್ಮ ಮನೆ ಹೀಗೆ, ನಮ್ಮ ಸೈಟ್ ಮೇಡಮ್ ನಮ್ದು ಹೀಗೆ ಬರ್ಬೇಕು ಹಾಗೆ ಮಾತಾಡ್ತಾರೆ. ಈಗ ನಿಮ್ದು ಮನೆ ಹಾಗೆ ಹೇಳಲ್ಲ ಅವರು, ನಮ್ಮದು ಪ್ರಾಜೆಕ್ಟ್ ನಮ್ದು ಮನೆ ಹೀಗೆ ಬರ್ಬೇಕು. ಅದು ನಂಗೆ ತುಂಬಾ ಖುಷಿ ಆಗುದು. ಅಂದ್ರೆ ತಮ್ಮ ಮನೆ ರೀತಿನೇ ಅದನ್ನು ಟ್ರೀಟ್ ಮಾಡಿ ಅವರು ಒಂದು ಇದ್ ಮಾಡ್ತಾರೆ. ಅಂದ್ರೆ ಅದೊಂದು ಖುಷಿ ಆಗುತ್ತೆ. ಅವರು ಎಂತ ಗೊತ್ತಿಲ್ಲ, ಅದು ನಾವು ಕೂಡ ಹಾಗೆ ಅನಿಸ್ತಾ ಇದ್ವಿ, ನಮ್ಗೆ ಗೊತ್ತಿರ್ಲಿಲ್ಲ. ನಿಮ್ಗೆ ಮೀಟ್ ಆಗೋದಕ್ಕಿಂತ ಮೊದಲು ಆರ್ಕಿಟೆಕ್ಟ್ ಹತ್ರ ಹೋದ್ರೆ ಈಗ ಒಂದು ಡಿಸೈನ್ಗೆ ಅವರು 3 ಲಕ್ಷ 4 ಲಕ್ಷ ಈ ರೀತಿ ತಗೊಳ್ತಾರೆ, ಹಾಗೆ ಹೀಗೆ ಅಂತ ಹೇಳಿ. ಅದ್ರ ಬಗ್ಗೆ ಅಂತ ಹೇಳ್ತೀರಾ ನೀವು, ಹೇಗೆ ಅದು ಪೇಮೆಂಟ್ ಎಲ್ಲ? ಇಲ್ಲ, ಅದು ನಾನು ಇಟ್ ಡಿಪೆಂಡ್ಸ್ ಆನ್ ಸೈಟ್ ಏರಿಯಾ. ನಾನು ಅದನ್ನ ನೋಡ್ಕೊಂಡು ಹೇಳ್ತೀನಿ. ಬಟ್ ಆ ತರ ಅಷ್ಟೊಂದೆಲ್ಲ ಚಾರ್ಜ್ ಎಲ್ಲ ಇದು ಮಾಡೋದಿಲ್ಲ. ಸೊ ನಂದಂದ್ರೆ ಕನ್ಸಲ್ಟೇಷನ್ ಇರುತ್ತೆ, ನಾನು ಬರೀ ಪ್ಲಾನ್ ಮಾಡಿ ಯಾರಿಗೂ ಕೊಡೋದಿಲ್ಲ. ನಂದೇನಿದ್ರು ಕಂಪ್ಲೀಟ್ ಪ್ಯಾಕೇಜ್ ತಗೊಳೋದು ನಾನು. ಒಬ್ಬರಿಗೆ ಪ್ಲಾನ್ ಬೇಕು, ಖಾಲಿ ಅಂತ ಆದ್ರೆ ಅದು ಆಗುದಿಲ್ಲ. ಯಾಕಂದ್ರೆ ಈಗ ನಾನು ಪ್ಲಾನ್ ಮಾಡಿ ಕೊಡ್ತೇನೆ, ಮತ್ತೆ ಬೇರೆ ಇನ್ಯಾರು ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲಿ ನನ್ನ ಪ್ರೆಸೆಂಟ್ ಇರೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಬಿಲ್ಡಿಂಗ್ ಬೇರೆ ತರಾನೇ ಬರುತ್ತೆ. ಸೊ ಅದಕ್ಕೆ ನಾನು ಯಾರಿಗೂ ಬರೀ ಪ್ಲಾನ್ ಮಾಡಿ ಕೊಡೋದಿಲ್ಲ, ಬಂದ್ರೆ ಫುಲ್ ಪ್ಯಾಕೇಜ್. ಒಂದು ಕನ್ಸಲ್ಟೇಷನ್ ತಗೊಳ್ತೀನಿ, ದೂರದ ಕಡೆ ಆದ್ರೆ ಸ್ವಲ್ಪ ಕನ್ಸಲ್ಟೇಷನ್ ತಗೊಳ್ತೀನಿ. ಕನ್ಸಲ್ಟೇಷನ್ ಅಂದ್ರೆ ಯಾವ ರೀತಿ, ಏನು ಅದರಲ್ಲಿ? ಕನ್ಸಲ್ಟೇಷನ್ ಅಂದ್ರೆ ನಮಗೆ ಪರ್ಸೆಂಟೇಜ್, ಟೋಟಲ್ ಬಿಲ್ಡಿಂಗ್ ಕಾಸ್ಟ್ ಎಷ್ಟಾಗುತ್ತೆ ಅದಕ್ಕೆ ನಾವು ಪರ್ಸೆಂಟೇಜ್ ಇರುತ್ತೆ. ಓಕೆ. ಸೊ ನಮ್ದೆಲ್ಲ 5 to 6% ಆ ತರ ಇರುತ್ತೆ. ಇಟ್ ಡಿಪೆಂಡ್ಸ್ ಏರಿಯಾ, ಅದು ಎಷ್ಟು ದೂರ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ ಅದ್ರ ಡಿಪೆಂಡ್ ಆಗುತ್ತೆ. ನನಗಂತೂ ಇವರ ಪ್ಲಾನ್ ತುಂಬಾ ಇಷ್ಟ ಆಯ್ತು. ಸ್ವಲ್ಪ ಯುನೀಕ್ ಆಗಿ ಬೇಕಂತ ಹೇಳಿದ್ರೆ ಅವರು ಫುಲ್ ಯುನೀಕ್ ಆಗಿ ಮಾಡಿ ಕೊಟ್ಟಿದ್ದಾರೆ ನನಗೆ.
ಕಲರ್ ಇರಲಿ ಅಥವಾ ಏನು ಕೂಡ ಇರಲಿ ಎಲ್ಲ ಚೆನ್ನಾಗಿದೆ, ನಮ್ಗೆ ಎಲ್ರಿಗೂ ಕೂಡ ಇಷ್ಟ ಆಯ್ತದು. ಅದು ನೆಕ್ಸ್ಟ್ ನೀವು ಕೇವಲ ಮನೆ ಮಾತ್ರ ಮಾಡಿಕೊಡುದ ಅಥವಾ ಪ್ಲಾನ್ ಅದು ಬೇರೆ ಏನಾದ್ರು? ಇಲ್ಲ, ನಮ್ದು ಕಂಪ್ಲೀಟ್ ರೆಸಿಡೆನ್ಷಿಯಲ್ ಮತ್ತೆ ಕಮರ್ಷಿಯಲ್ ಸಹ ತಗೊಳ್ತೇನೆ ನಾನು. Okay. ಹೊರಗಡೆ ಶಾಪ್ಸ್ ಈಗ ಅದೆಲ್ಲ ಅವ್ರ ಕಮರ್ಷಿಯಲ್ ಆಗಿ ಯೂಸ್ ಮಾಡೋ ಅಪಾರ್ಟ್ಮೆಂಟ್ಸ್ ಎಲ್ಲ ಮಾಡ್ತೇನೆ ನಾನು. ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಎಲ್ಲ ಅದೆಲ್ಲ ಮಾಡ್ತೇನೆ ನಾನು. ರಿನೋವೇಷನ್ ಇದೆ ಅದೆಲ್ಲ ಏನಾದ್ರು ಉಂಟಾ ನಿಮ್ದು ಮಾಡಿಕೊಡೋದು, ಅಥವಾ ಖಾಲಿ ಇಂಟೀರಿಯರ್ ಬೇಕಿರುತ್ತೆ ಕೆಲವರಿಗೆ? ಅದು ಮಾಡ್ಕೊಡ್ತೇನೆ ನಾನು. ಬರೀ ಇಂಟೀರಿಯರ್ಸ್ ಬೇಕಾದ್ರೆ ಮಾಡಿಕೊಡ್ತೇನೆ. ಮತ್ತೆ ನಾನು ಏನೇ ತಗೊಂಡ್ರು ಫುಲ್ ಪ್ಯಾಕೇಜ್ ಇರುತ್ತೆ ಅದರಲ್ಲಿ. ಈಗ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಈಗ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಆರ್ಕಿಟೆಕ್ಚರ್ ಡಿಸೈನಿಂಗ್ ಇರುತ್ತೆ, ಕನ್ಸ್ಟ್ರಕ್ಷನ್ ಇರುತ್ತೆ, ಪ್ಲಸ್ ಇಂಟೀರಿಯರ್ ಡಿಸೈನಿಂಗ್ ಅದನ್ನು ಸಹ ಇನ್ಕ್ಲೂಡ್ ಮಾಡಿನೇ ನಾನು ಪ್ಯಾಕೇಜ್ ತಗೊಳ್ಳೋದು. ರಿನೋವೇಷನ್ ಎಲ್ಲ ಮಾಡ್ಲಿಕ್ಕೆ ಇರುತ್ತೆ ಕೆಲವರಿಗೆ? ಮಾಡಿಕೊಡ್ತೇನೆ, ರಿನೋವೇಷನ್ ಎಲ್ಲ ಮಾಡಿಕೊಡ್ತೇನೆ. ಅದ್ರ ಎಲ್ಲಾನು ಮಾಡಿಕೊಡ್ತೀರಿ? ಕೆಲವರು ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ನಾವು ಫುಲ್ಲೇ ಮಾಡಿಕೊಡುದು, ಅದು ಮಾಡಿಕೊಡುದಿಲ್ಲ, ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಹೋಗಲ್ಲ, ಹಾಗೆ ಹೇಳುವವರು ಸುಮಾರು ಜನ ಇರ್ತಾರೆ. ಹಾಗೆ ನಾನು ಕೇಳಿದ್ದು ನಿಮ್ಮ ಹತ್ರ. ಹೌದು, ಅಂದ್ರೆ ರಿನೋವೇಷನ್ ಜಾಬ್ ನಿಮ್ಗೆ ಸ್ವಲ್ಪ ಕಷ್ಟ ಮಾಡುದು, ಸ್ವಲ್ಪ ಸಿಲೆಕ್ಟಿವ್ ಆಗಿ ತಗೊಳ್ತಾರೆ. ಬಟ್ ನಾವು ರಿನೋವೇಷನ್ ಜಾಬ್ಸ್ ತುಂಬಾ ಮಾಡಿದ್ದೇವೆ. ಓಕೆ, ಅಂದ್ರೆ ಒಬ್ರದ್ದು ಈಗ ಮನೆ ಅಥವಾ ಏನಾದ್ರೂ ನಿಮ್ಗೆ ಕೊಟ್ರೆ ಒಂದು ಎಷ್ಟು ಡ್ಯೂರೇಷನ್ ಅಲ್ಲಿ ನೀವು ಮಾಡಿ ಕೊಡ್ತೀರಾ? ಅಂದ್ರೆ ಇದು ಆ ಸ್ಕ್ವೇರ್ ಫೀಟ್ ಮೇಲೆ ಡಿಪೆಂಡ್ ಆಗುತ್ತೆ. Okay. ಸೊ ಕಡಿಮೆ ಸ್ಕ್ವೇರ್ ಫೀಟ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 4 to 5 months ಅಲ್ಲೆಲ್ಲ ಕ್ಲಿಯರ್ ಮಾಡಿ ಕೊಡ್ತೇವೆ. ಓಕೆ. ಮತ್ತೆ ಪುನಃ ಅಕಸ್ಮಾತ್ ಏನಾದ್ರು ಹ್ಯೂಜ್ ಏರಿಯಾ ಆದ್ರೆ, ಅಂದ್ರೆ ಸ್ಕ್ವೇರ್ ಫೀಟ್ ಜಾಸ್ತಿ ಇದ್ರೆ, ಮನೆ ದೊಡ್ಡ ದೊಡ್ಡ ಮನೆಗಳಾದ್ರೆ ನಿಮ್ಗೆ ಒಂದು 8 months ಎಲ್ಲ ಇಂಟೀರಿಯರ್ ಅದೆಲ್ಲ ಕಂಪ್ಲೀಟ್. ಅದೊಂದು ಬೆಸ್ಟ್. ಕೆಲವರಿಗೆ ಅದೇ ಬೇಕು, ಎಷ್ಟರಲ್ಲಿ ನಮ್ಗೆ ಮನೆ ಎಷ್ಟು ಬೇಗ ಆಗೋದಿಲ್ಲ, ನಾವು ವೇಟ್ ಮಾಡ್ತಾ ಕಾಸ್ಟ್ ಇದ್ದೀವಿ. ಮತ್ತೆ ಓಕೆ, ಇವತ್ತರ ಕೆಲವು ಕ್ವಶನ್ ಎಲ್ಲ ಕೇಳಿದೆ, ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗ್ಬಹುದು ಮುಂದೆ ಅಂತ ಎನಿಸ್ತೀನಿ ನಾನು. ಇವರ ನಂಬರ್ ಎಲ್ಲ ನಾನು ಡಿಟೇಲ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಇವಾಗ ಕೆಲವು ಪ್ರಾಜೆಕ್ಟ್ ಇವರು ಮಾಡಿದ್ದಾರೆ, ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಅವಾಗ ನಿಮ್ಗೂ ಕೂಡ ಐಡಿಯಾ ಬರುತ್ತೆ, ನಮ್ದು ಈ ರೀತಿ ಇದೆ ಒಂದು ನಮ್ಗೆ ಐಡಿಯಾ, ಇವತ್ತರ ಕೊಡ್ಬಹುದು, ಹಾಗೆ ಮಾಡಬಹುದು ಅಂತ ಹೇಳಿ ನಿಮ್ಗೂ ಐಡಿಯಾ ಬರುತ್ತೆ. ಹಾಗಾಗಿ ಕೆಲವು ಪ್ರಾಜೆಕ್ಟ್ ಇದೆ, ಅದನ್ನು ನಾನು ತೋರಿಸ್ತೀನಿ ನಿಮ್ಗೆ. ಹಾಗೆ ಇವರ ಟೀಮ್ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ಅವರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಬಹುದು ಇವರು. ಯಾಕಂದ್ರೆ ಹೊರಗಡೆ ಎಲ್ಲಾದ್ರೂ ಸಿಕ್ಕಿದ್ರೆ ನಿಮ್ಗೆ ನೀವು ಓ ಇವ್ರಲ್ಲ ಅವತ್ತು ಬಂದಿದಂತ ಹೇಳ್ಬೋದು ನೀವು. ಹಾಗೆ ಟೀಮ್ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ಅವರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಓಕೆ, ಇದು ಅವರ ಆಫೀಸ್ ಹೊರಗಡೆ, ಇಲ್ಲಿ ಅವರ ಟೀಮ್ ಮೆಂಬರ್ಸ್ ಇದ್ದಾರೆ. ಇವಾಗ ಅವ್ರು ತೋರಿಸ್ತಾರೆ ಯಾರು ಎಲ್ಲ ಇದ್ದಾರೆ, ಅವರೊಂದಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇವರು ಪ್ರಿಯಾ ಅಂತ. ಓಕೆ, ಇವರು ನಮ್ದು ಎಲ್ಲ ಡಿಸೈನ್ ಎಲ್ಲ ಮಾಡ್ತಾರೆ. Okay. ಆರ್ಕಿಟೆಕ್ಚರ್ ಡಿಸೈನ್ ಎಲ್ಲ ನಮ್ದು ಇನ್ ಹೌಸ್ ಟೀಮ್. ಆರ್ಕಿಟೆಕ್ಚರ್ ಡಿಸೈನ್ ಮಾಡ್ತಾರೆ, ಆಮೇಲೆ ಅದಕ್ಕೆ ಬೇಕಿದ್ದು ಸ್ಪೆಸಿಫಿಕೇಶನ್ಸ್ ಎಲ್ಲ ಕೊಡ್ತಾರೆ. ಓಕೆ ಓಕೆ. ಇವರು ನಿಖಿಲ್ ಅಂತ, ಒಂದು ಸೈಟ್ ಇಂಜಿನಿಯರ್. ಓಕೆ. ಅವರು ಸುಳ್ಯದಿಂದ ಬರುದು, ಅಂದ್ರೆ ಇಲ್ಲೇ ಇರ್ತಾರೆ, ಇಲ್ಲೇ ರೂಮ್ ಎಲ್ಲ ಮಾಡಿದ್ದಾರೆ. ಸೊ ಅವರು ಕೂಡ ಒಂದು 4 ವರ್ಷದಿಂದ ಇದ್ದಾರೆ ನಮ್ಮ ಹತ್ರ. ಮತ್ತೆ ಅವರು ಶ್ರೀಕೃಪ ಅಂತ, ಅವರು ಪುತ್ತೂರಿನವರು. ಅವರು ಸಾಧಾರಣ 5 ವರ್ಷದಿಂದ ಇದ್ದಾರೆ. ಮತ್ತೆ ಮಿಡ್ಲಲ್ಲಿ ಕೊರೋನಾ ಟೈಮಲ್ಲಿ ಒಂದು 2 ವರ್ಷ ಬಿಟ್ಟದ. ಅವರು ನಮ್ದು ಆರ್ಕಿಟೆಕ್ಚರ್ ಡಿಸೈನ್ ಕಾಸ್ಟಿಂಗ್ ಎಲ್ಲ ಮಾಡ್ತಾರೆ. ಮತ್ತೆ ಇವರು ಇನ್ನೊಬ್ಬರಿದ್ದಾರೆ ಮೇನ್ ಜನ, ಇವರು ದೀಪ ಅಂತ. ಇವರು ಎಲ್ಲ ಆಫೀಸ್ ಇದು ಮ್ಯಾನೇಜ್ಮೆಂಟ್ ಎಲ್ಲ ಇವರು ಮಾಡ್ತಾರೆ. ಎಲ್ಲ ಮೇನ್ ಆಗಿ ಎಲ್ಲ ಅವರೇ, ಬ್ಯಾಂಕ್ ಇದೆಲ್ಲ ಅವರೇ ಫಾಲೋ ಅಪ್ ಮಾಡುದೆಲ್ಲ. ನಮ್ದು ಬಿಲ್ಡಿಂಗ್ ಲೈಸೆನ್ಸ್ ಗೆ ಸಂಬಂಧಪಟ್ಟದ್ದು, ಬ್ಯಾಂಕ್ ಇದು ಫಾಲೋ ಅಪ್ಸ್, ಮ್ಯಾನೇಜರ್ ಅನ್ನು ಕಾಂಟ್ಯಾಕ್ಟ್ ಆಗುದು ಎಲ್ಲ ಅವರು ಮಾಡ್ತಾರೆ. ಇದೆಲ್ಲ ಇಷ್ಟು ನಿಮ್ಮ ಟೀಮ್ ಅಲ್ಲ? ಹಾಗಾದ್ರೆ ಇನ್ನು ಕೂಡ ಇದ್ದಾರಲ್ಲ ಜನ, ಸುಮಾರು ತುಂಬಾ ಜನ ಸೈಟ್ ಇಂಜಿನಿಯರ್ಸ್ ತುಂಬಾ ಜನ ಇದ್ದಾರೆ. ಓಕೆ, ಇವಾಗ ನಾವು ಇಲ್ಲಿಂದ ಸೈಟ್ಗೆ ಹೋಗೋಣಲ್ಲ ಇವಾಗ. ಓಕೆ, ಇವಾಗ ಇಲ್ಲೊಂದು ಶಶಿತ್ಲು ಬೀಚ್ ಹೌಸ್ ಮಾಡ್ತಾ ಇದ್ದಾರೆ ಇವರು, ಅಲ್ಲಿಗೆ ನಾವು ಬಂದಿದ್ದೀವಿ. ಚೆನ್ನಾಗಿದೆ ನೋಡಲಿಕ್ಕೆ ಮಾತ್ರ, ಇದರ ಬಗ್ಗೆ ಅವರು ಹೇಳ್ತಾರೆ. ಇದೀಗ ನಮ್ದು ಈಗ ಶಶಿತ್ಲು ಮೇನ್ ಬೀಚ್ ಇಂದ 1 ಕಿಲೋಮೀಟರ್ ಹಿಂದೆ ಇದ್ದೇವೆ ನಾವು ಸ್ವಲ್ಪ, ಆದ್ರೆ ಬೀಚ್ ಫೇಸಿಂಗ್ ಅಲ್ಲೇ ಇದ್ದೇವೆ. ಇದು ಟೋಟಲಿ ಈಗ 20 ಸೆನ್ಸ್ ಜಾಗದಲ್ಲಿ ಒಂದು 4,000 ಸ್ಕ್ವೇರ್ ಫೀಟ್ ಇದು ನಾವು ಬೀಚ್ ಹೌಸ್ ಮಾಡ್ತಾ ಇದ್ದೇವೆ. ಬರುವಾಗ ಇದು ಮೇಡಮ್ ಈಗ ನಮ್ದು ಈಗ ಎಂಟ್ರಿ, ಇದು ಎಂಟ್ರಿಗೆ ಹೋಗುವಾಗ ಫಸ್ಟ್ ಈಗ ನಮ್ದು ವಾಟರ್ ಬಾಡಿ ಬರುತ್ತೆ. ವಾಟರ್ ಬಾಡಿಯಲ್ಲಿ 2 ಸ್ಟೆಪ್ ಆಗಿ ನಾವು ನೆಕ್ಸ್ಟ್ ಹೌದು ಮನೆಗೊಳಗೆ ಸಿಟ್ ಔಟಿಗೆ ಹೋಗ್ತೇವೆ. ನಾವು ನೋಡ್ಬೋದು. ಈಗ ಏನಂತ ಹೇಳಿದ್ರೆ ಈಗ ನಾವು 1 ತಿಂಗಳು ಬೇಕಿದ್ದು ಈಗ ಕಂಪ್ಲೀಟ್ ಮಾಡ್ಲಿ. ಈಗ ಫುಲ್ ಪ್ರೆಡ್ಜಲ್ಲಿ ಆಗ್ತಾ ಉಂಟು ಕೆಲಸ. ಈಗ ಇವಾಗ ಎಷ್ಟು ಟೈಮ್ ಆಯ್ತು ಇದು ಸ್ಟಾರ್ಟ್ ಆಗಿ? ಒಂದು 7 ತಿಂಗಳಾಯ್ತು ಈಗ ಸ್ಟಾರ್ಟ್ ಆಗಿ. ಅಂದ್ರೆ ಎಲ್ಲ ಲೈಸೆನ್ಸ್ ಇಂದ ಹಿಡಿದು ಎಲ್ಲಾನು ನಾವೇ ಮಾಡಿದ್ವಿ. ಇದ್ರ ಸ್ಟಾರ್ಟಿಂಗ್ ಇಂದ ಎಲ್ಲ ವಿಷಯವನ್ನು ನಾವೇ ಮಾಡಿ, ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಈಗ ಫೌಂಡೇಶನ್ ಸ್ಟಾರ್ಟ್ ಮಾಡಿ ಈಗ ಒಂದು 7 ತಿಂಗಳಾಯ್ತು. ಈಗ 7 ತಿಂಗಳಾಯ್ತು. ಇನ್ನು 1 ತಿಂಗಳಲ್ಲಿ ಇದು ಕಂಪ್ಲೀಟ್ ಆಗ್ತದೆ. ಈಗ 8 ತಿಂಗಳೊಳಗೆ ಕಂಪ್ಲೀಟ್ ಆದಾಗೆ ಆಗ್ತದೆ ಟೋಟಲ್ ಇದ್ರಲ್ಲಿ. ಇದೀಗ ಫುಲ್ ಸ್ಲೈಡಿಂಗ್ ವಿಂಡೋಸ್, ಇದು ಕಂಪ್ಲೀಟ್ ಓಪನೇಬಲ್ ವಿಂಡೋನಾ ಇದು? ಹೌದೌದು, ಡೋರ್ ಕಮ್ ವಿಂಡೋ. ಅದು ಫ್ರೆಂಚ್ ವಿಂಡೋ ಅಂತ ಹೇಳ್ತೇವೆ ನಾವು. ಓಕೆ ಓಕೆ ಓಕೆ. ಮೇನ್ ಡೋರ್ ಯಾವುದು?
ಮೇನ್ ಡೋರ್ ಅದು ಅದು ಅಲ್ಲ. ಇದು ಫ್ರೆಂಚ್ ವಿಂಡೋಸ್, ಅದು ಮೇನ್ ಡೋರ್. ಓಕೆ. ಮತ್ತೆ ಇದು ಈಗ ಫುಲ್ ಹಾಲ್. ಹಾಲ್ ಅಂದ್ರೆ ಫುಲ್ ಸಿಟ್ಟಿಂಗ್ ಏರಿಯಾ, ನಮ್ಗೆ ಓಕೆ, ಡ್ರಾಯಿಂಗ್ ಏರಿಯಾ. ಮತ್ತೆ ಇದು ಬಂದ್ರೆ ಇದು ನಮ್ದು ಕಿಚನ್ ಬರುತ್ತೆ. ಇದು ಓಪನ್ ಅಲ್ಲ? ಇದು ಟೋಟಲಿ ಓಪನ್ ಕಿಚನ್, ಡೈನಿಂಗ್ ಹಾಲ್. ಓಕೆ. ಇವಾಗ ಬೀಚಿಗೆ ಹೋಗಿ ಅವರು ಮಕ್ಕಳೆಲ್ಲ ಆಡಿ ಬಂದ್ರೆ ಅಲ್ಲಿಂದ ಎಂಟ್ರಿ ಆಗಿ ಅಲ್ಲಿ ಕೈ ಕಾಲು ತೊಳೆದು ಒಳಗೆ ಬಂದಾಗ ಸ್ಯಾಂಡ್ ಎಲ್ಲ ಒಳಗೆ ಬರಲ್ಲ, ರೂಮ್ ಕ್ಲೀನ್ ಇರುತ್ತೆ. ಟೋಟಲ್ ಯೂಸಬಲ್ ಏರಿಯಾ ಇದು ಟೋಟಲ್. ಓಕೆ ಓಕೆ. ಒಂದು ಲಾನ್ ತರ ಮಾಡಿ, ಲಾನ್ ತರ ಎಲ್ಲ ಮಾಡಿ, ಚೆನ್ನಾಗಿದೆ. ನೈಟ್ ಪಾರ್ಟಿ ಆ ತರ. ಓಕೆ, ಚೆನ್ನಾಗಿದೆ. ಇದು ಸೆಕ್ಯೂರಿಟಿಗೆ, ಒಂದು ಸೆಕ್ಯೂರಿಟಿ ಗಾರ್ಡಿಗೆ ಅಂತ ಒಂದು ಸಪರೇಟ್ ರೂಮ್, ಸೆಕ್ಯೂರಿಟಿ ಗಾರ್ಡ್ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್. ಹೌದಾ? ಓಕೆ. ಭಾವಿಸ ಹಾಗೆ ಒಂದು 20 ಫೀಟ್ ಅಲ್ಲಿ ನೀರು ಕೂಡ ಸಿಕ್ಕಿದೆ. ಅದು ನೋಡಿ, ಈಗ ಬೀಚ್ ಅಲ್ಲಿ ಈಗ ಸಾಲ್ಟಿ ವಾಟರ್ ಇರುತ್ತೆ, ಇಲ್ಲಿ ನಿಮ್ಗೆ ಚಪ್ಪೆ ನೀರು. ಹೌದಾ? ಹೌದೌದು. ಒಂದು ಬೆಡ್ರೂಮ್, ಇಲ್ಲಿಂದ ಕೂಡ ಬೀಚ್ ವ್ಯೂ ಇದೆ. ಓಕೆ. ಹೌದು, ಚೆನ್ನಾಗಿದೆ ಇದು ಮಾತ್ರ. ಇದು ಹೊರಗಡೆ ಅಲ್ಲ? ಅದು ಹೊರಗಡೆ. ಇದು ಟೈಲ್ಸ್ ಎಲ್ಲ ನೀವು ಯಾವ್ದು ಹಾಕಿದ್ದೀರಾ? ಇದು ವೆಟ್ರಿಫೈಡ್ 2x4. ಇದು 2x4 ವೆಟ್ರಿಫೈಡ್. ಓಕೆ. ಇದು ಅರೌಂಡ್ 70 rupees. ಇದಕ್ಕೆ ಒಂದು ಎಷ್ಟು ಬಜೆಟ್ ಆಗ್ಬೋದು? ಇದು ಟೋಟಲ್ ನಾವು ಬಜೆಟ್ ಮಾಡಿದ್ದು 73 lakhs ಟೋಟಲ್, ಇನ್ಕ್ಲೂಡಿಂಗ್ ಪೇಪರ್ ವರ್ಕ್ ಎಲ್ಲ ಸೇರಿ, ಎಲ್ಲ ಸೇರಿ ಬಿಟ್ಟು, ಇಂಟೀರಿಯರ್ ಬಿಟ್ಟು, ಓಕೆ, ಖಾಲಿ ಸಿವಿಲ್ ವರ್ಕ್ ಇದು 73 ಆಗ್ತದೆ. ಓಕೆ ಓಕೆ. ಒಂದು ಜಾಕೂಸಿ ಬರ್ತದೆ, 2 ಸೀಟರ್ ಜಾಕೂಸಿ ಬರುತ್ತಾ? ಓಕೆ. ಜಾಕೂಸಿ ಹಾಕ್ತಾರೆ. ಸೊ ನಾವು ಏನ್ ಮಾಡ್ತಾ ಇದ್ದೀವಿ, ಕವರಿಂಗ್ ಕೊಡ್ತಾ ಇದ್ದೇವೆ, ಸ್ವಲ್ಪ ಪ್ರೈವಸಿ ತರ ಬರಲಿ. ಓಕೆ ಓಕೆ. ಇದು ಜಾಕೂಸಿ ಏನ್ ಕಾನ್ಸೆಪ್ಟ್ ಅಂದ್ರೆ, ಈಗ ಡೈರೆಕ್ಟ್ ಬೀಚ್ ಫೇಸಿಂಗ್. ಓಕೆ. ಈಗ 2 ಸೀಟರ್ ಜಾಕೂಸಿ ಇಲ್ಲಿ ಈಗ ಹೇಗೆ ಬೀಚ್ ಫೇಸಿಂಗ್ ಜಾಕೂಸಿ. ಓಕೆ. ಪ್ಲಸ್ ಇದು ಓವರ್ ಆಲ್ ಏರಿಯಾ ಒಂದು 1000 ಸ್ಕ್ವೇರ್ ಫೀಟ್ ಉಂಟು. ಇದು ಬಾಲ್ಕನಿ ಲಾವಿಶ್ ಇದೆ, ಬಾಲ್ಕನಿಯೇ 1000 ಸ್ಕ್ವೇರ್ ಫೀಟ್ ಇದೆ. ಓಕೆ, ಚೆನ್ನಾಗಿದೆ. ಸೊ ಈವ್ನಿಂಗ್ ಪಾರ್ಟೀಸಿಗೆ, ಗೆಟ್ ಟುಗೆದರ್ಸ್ಗೆ, ಫ್ಯಾಮಿಲಿ ಗೆಟ್ ಟುಗೆದರ್ಸ್ಗೆ ಎಲ್ಲ ಚೆನ್ನಾಗಿದೆ. ಅಲ್ಲಿಗೆ ಫ್ರಂಟ್ ಫುಲ್ ನಾವು ಸ್ಟೀಲ್ ಮತ್ತೆ ಗ್ಲಾಸ್ ರೈಲಿಂಗ್ಸ್ ಕೊಡ್ತೀರಾ? ಸೇಫ್ಟಿ ಎಲ್ಲ ಒಳ್ಳೆದಲ್ಲ? ಇಲ್ಲಿಂದ ವ್ಯೂ ನೋಡಿ ಮೇಡಮ್, ಹೇಗೆ ಉಂಟು, ಚೆನ್ನಾಗಿದೆ. ಅದೇ ಇದರಲ್ಲಿ ಬೆನಿಫಿಟ್ ನೋಡಿ, ಈಗ ಇಷ್ಟು ದೊಡ್ಡ ಇದು ಇದೆಲ್ಲ, ಸ್ಪ್ಯಾನ್ ಇದೆಲ್ಲ 50% ಓಪನ್ ಆಗ್ತದೆ ಇದರಲ್ಲಿ. ಓಕೆ. ಪುನಃ ನೀವು ಆ ಸೈಡ್ 50% ಬೇಕಾದ್ರೆ ಫುಲ್ ಮಾಡಬಹುದು, ಇಲ್ಲ ನಡುವಲ್ಲಿ ಇಟ್ಟು ಬೇಕಾದ್ರೆ ಇದು ನೀವು ಯಾವ್ದು ಯೂಸ್ ಮಾಡಿದ್ದೀರಾ? ಇದು UPVC ಮೆಟೀರಿಯಲ್, ಸೇಮ್ ಮೆಟೀರಿಯಲ್ ನಿಮಗೆ ನಾವು ಯೂಸ್ ಮಾಡ್ತಾ ಇದ್ದೇವೆ ಈಗ. ಸೇಮ್ ಅಂತ ಹೇಳಿದ್ರೆ ಇದು ಏನು ಗೊತ್ತಾ, ಲೈಫ್ ಲಾಂಗ್ ಗ್ಯಾರಂಟಿ ನಾವು ಕೊಡ್ತೇವೆ ಇದಕ್ಕೆ. ಓಕೆ ಓಕೆ. ಮತ್ತೆ ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಇದರಲ್ಲಿ ಇನ್ಬಿಲ್ಟ್ ಮೊಸ್ಕಿಟೋ ನೆಟ್ ಇದೆ. ಓಕೆ. ಸೊ ನಾವು ಬೇಕಾದಾಗ ಓಪನ್ ಇಟ್ರು ಸಹ ನಿಮ್ಗೆ ಗಾಳಿ ಇದೆಲ್ಲ ಬರ್ತಾ ಇರ್ತದೆ. ಮೊಸ್ಕಿಟೋ ಇದರಿಂದ ನೋಡಿ, ಇದರಲ್ಲಿ ಈಗ ಮಾಸ್ಕಿಟೋ ನೆಟ್ ಇದೆ ಇದರಲ್ಲಿ. ಓಕೆ. ನೋಡಿ, ಇದು ಮಾಸ್ಕಿಟೋ ನೆಟ್ ಹೀಗೆ ಹಾಕ್ಬೋದು, ನಾವು ಹೀಗೆ ಹಾಕ್ಬೋದು. ಓಕೆ. ನೋಡಿ, ಹೀಗೆ ಹಾಕಿದ್ರೆ ಸೊ ನಮಗೆ ವೆಂಟಿಲೇಷನ್ ಇರ್ತದೆ, ಗಾಳಿದು ಲೈಟ್ ವೆಂಟಿಲೇಷನ್ ಗಾಳಿನೂ ಇರುತ್ತೆ, ಆದ್ರೆ ಬೀಚಿದು ಫೀಲಿಂಗ್ ಹೋಗಲ್ಲ. ಹೌದಾ? ಇದು ಇನ್ನೊಂದು ಬೆಡ್ರೂಮು. ಸೊ ಫಿನಿಶಿಂಗ್ ಆಗ್ತಾ ಇದೆ. ಇದು ಬ್ಯಾಕ್ ಸೈಡ್ ಬಾಲ್ಕನಿ. ಇದು ಓಕೆ, ಲಾಂಗ್ ಕೊಟ್ಟಿದ್ದೀರಲ್ಲ? ಹೌದು, ಲಾಂಗ್ ಕೊಟ್ಟಿದ್ದೇವೆ. ಅಂದ್ರೆ ಒಂದು ಸೈಡಲ್ಲಿ, ಈ ಸೈಡಲ್ಲಿ ಅವರು ಈಗ ನೈಟ್ ಈಗ ಬಾರ್ಬಿಕ್ಯೂ ಎಲ್ಲ ಮಾಡೋದಾದ್ರೂ ಸಹ ಮೇಲೆ ಮಾಡ್ಬೋದು. ಇದನ್ನು ಫುಲ್ ಯೂಸ್ ಮಾಡ್ಬೋದು. ಹೌದೌದು, ಇದು ಒಳ್ಳೆ ಬೆಸ್ಟ್. ಮತ್ತೆ ಇದಕ್ಕೆಲ್ಲ ಆಗುತ್ತೆ, ಬಟ್ಟೆ ಇದಾಕ್ಲಿಕ್ಕೆ ಅದಕ್ಕೆಲ್ಲ ಎಲ್ಲ ಆಗ್ತದೆ. ಹೌದು, ಒಳ್ಳೆದು, ಒಳ್ಳೆ ಸ್ಪೇಸ್ ಉಂಟು. ಹೌದು. ವಾವ್, ಇಲ್ಲಿ ಚಂದ ಕಾಣುತ್ತೆ. ಇದು ಈಗ ನಮ್ದು ಟೆರೆಸ್ ಫ್ಲೋರ್ ಇದು ಈಗ. ಓಕೆ ಓಕೆ. ಇವರದ್ದು ಇಲ್ಲಿದೊಂದು ಪ್ರಾಜೆಕ್ಟ್ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಅಂದರೆ ನಿಮಗೆ ರಿವರ್ ಸೈಡ್ ಆ ರೀತಿ ಪ್ರಾಜೆಕ್ಟ್ ಇಷ್ಟ ಇದೆ ಆದರೆ, ರೆಸಾರ್ಟ್ ರೀತಿ, ಫಾರ್ಮ್ ಹೌಸ್ ರೀತಿ, ಆ ರೀತಿ ಕೂಡ ನೀವು ಪ್ರಾಜೆಕ್ಟ್ ಮಾಡ್ತೇವೆ. ಓಕೆ, ನಿಮ್ಮ ಬಜೆಟ್ ಮೇಲೆ ಅವ್ರು ಮಾಡಿ ಕೊಡ್ತಾರೆ, ಟೆನ್ಷನ್ ಮಾಡಬೇಡಿ. ತುಂಬ ಚೆನ್ನಾಗಿದೆ, ಇಲ್ಲಿದು ಇಷ್ಟ ಆಯ್ತು ನಮಗೆ. ಇವರು ನಮ್ದು ಆರ್ಕಿಟೆಕ್ಟ್ ಮಿನಾಲ್ ಅಂತ. ಮಿನಾಲ್, ಓಕೆ. ಸೊ ಇವರು ಪ್ಲಾನಿಂಗ್ ಇಂದ ಹಿಡಿದು ನಮ್ಗೆ ಎಲಿವೇಶನ್ಸ್ ಮತ್ತೆ ಡಿಟೇಲಿಂಗ್ ಎಲ್ಲ ಕೊಟ್ಟಿದ್ದಾರೆ. ಈ ಪ್ಲಾನ್ ಇವರು ಮಾಡಿದ್ರೆ, ಇದು ಮತ್ತೆ ನಾನು ಇನ್ನೊಂದು ತೋರಿಸ್ತಾ ಇದ್ದೇನಲ್ಲ, ಎರಡು ಕೂಡ ಇವರು ಡಿಸೈನಿಂಗ್ ಮತ್ತೆ ಎಕ್ಸಿಕ್ಯೂಷನ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಓಕೆ, ಇವಾಗ ಇನ್ನೊಂದು ಪ್ರಾಜೆಕ್ಟ್ ನೋಡಲಿಕ್ಕೆ ಬಂದಿದ್ದೀವಿ ನಾವು. ಇಲ್ಲಿ ಒಂದು ದೊಡ್ಡ ಪ್ಲಾಟ್ ಇದೆ, ಅಂದರೆ ದೊಡ್ಡ ಏರಿಯಾ, ಅದರಲ್ಲಿ ಫಸ್ಟ್ ಮನೆ ಇವರದ್ದು ಆಗ್ತಾ ಉಂಟು. ಇಲ್ಲಿ ಇದೆಷ್ಟು ಸ್ಕ್ವೇರ್ ಫೀಟ್ ಉಂಟು? ಇದು ಟೋಟಲಿ 2500 ಸ್ಕ್ವೇರ್ ಫೀಟ್, 2600 ಸ್ಕ್ವೇರ್ ಫೀಟ್ ಇದೆ. 5.5 ಸೆನ್ಸ್ ಜಾಗದಲ್ಲಿ 2600. ಇದು ನಮ್ದು NITK ಹತ್ರ ಮೀಡೋಸ್ ಅಂತ ಲೇಔಟ್, ಗ್ರೀನ್ ಮೀಡೋಸ್ ಅಂತ. ಸೊ ಈ ಲೇಔಟ್ನ ಒಳಗೆ ಫಸ್ಟ್ಗೆ ಎಂಟ್ರಿ ಆಗುವ ಫಸ್ಟ್ ಮನೆ ನಮಗೆ ಮೋಹನ್ ಸರ್ ಕೊಟ್ಟಿದ್ದಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಇವರ ಹತ್ರ ವರ್ಕ್ ಮಾಡಿ?
Well, it was thank God and universe that we got good people like them. And initially doubt itta na whether who they are, what they are, because it was an online search. ಓಕೆ And I was really skeptical whether they would do a good job. And they were the 5th or 6th person I met. But frankly speaking, I am a person who likes something in the first instance. And the first meeting itself, and when we got up, I was pretty convinced that they could do it. ಓಕೆ And I have, being in this infrastructure field, I have seen many contractors. But I think they are far, much better than any other contractor. ಸೇಮ್ ಎಕ್ಸ್ಪೀರಿಯನ್ಸ್ ನಂದು ಯಾವ ರೀತಿ ಉಂಟು ಅವ್ರ ಹತ್ರ ಅದೇ ನಾವು ಕೂಡ ಆನ್ಲೈನ್ ಮೀಟ್ ಆಗಿದ್ದು ಇವಾಗ ಆಲ್ಮೋಸ್ಟ್ 5 years ಆಗ್ತಾ ಬಂತು ಇದು ಇತ್ತು ನನಗೂ ತುಂಬ ಬೆಸ್ಟ್ ಅನಿಸಿದ್ರು ಇವರು ಹಾಗೆ ಇವರು ಕೂಡ ಸೇಮ್ ಅದೇ ಎಕ್ಸ್ಪೀರಿಯನ್ಸ್ ಅಂತೆ ಚೆನ್ನಾಗಿದೆ ಪ್ರಾಜೆಕ್ಟ್ ಆಲ್ ದ ಬೆಸ್ಟ್ ಚೆನ್ನಾಗಾಗಲಿ ನಿಮಗೆ Thank you so much. ಓಕೆ ನಾನು ಇವಾಗ ನಿಮಗೆ ಬಿಲ್ಡರ್ ಡೀಟೇಲ್ ನಮ್ಮ ಆರ್ಕಿಟೆಕ್ಟರ್ ಡೀಟೇಲ್ ಎಲ್ಲವನ್ನು ಕೊಟ್ಟೆ ನಿಮಗೆ ನಿಜವಾಗ್ಲೂ ಯೂಸ್ ಆಗಿರ್ಬೋದು ಅಂತ ಎನಿಸ್ತೇನೆ. ಇವಾಗ ಜಸ್ಟ್ ಮನೆಗೆ ಬಂದಿದ್ದೀವಿ, ಸ್ನಾನ ಎಲ್ಲ ಆಗಿ ಆರಾಮ್ಸೆ ಇವಾಗ ಕೂತ್ಕೊಂಡಿದ್ದೀವಿ ಫ್ಯಾಮಿಲಿ. ಆದರೆ ಅಮ್ಮ ಎಲ್ಲ ಮಿಸ್ ಆಗಿದ್ದಾರೆ ಅಷ್ಟೇ. ಆದರೆ ನಾವಿದ್ದೀವಿ, ಯಾಕಂದರೆ ಸ್ವಲ್ಪ ಲೇಟ್ ಆಯ್ತಲ್ವಾ, ಹಾಗೆ ಅವರು ಊಟ ಮಾಡಿ ಮಲ್ಕೊಂಡ್ರು. ಇನ್ನು ನೆಕ್ಸ್ಟ್ ಇನ್ನೊಂದೇನೆಂದರೆ ಇನ್ನೂ ಕೂಡ ಕೆಲವರಿಗೆ ಕೆಲವು ಕ್ವಶನ್ ಇರ್ಬೋದು, ನನ್ನ ಮನೆ ಹೇಗೆ ಬರುತ್ತೆ, ಒಳಗಡೆ ಹೇಗಿದೆ, ಡಿಸೈನ್ ಹೇಗಿದೆ, ಅದನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಷ್ಟು ಸ್ಕ್ವೇರ್ ಫೀಟ್ ಇದ್ದು, ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲ ಕೂಡ ನಿಮಗೆ ಇವಾಗ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಹಾಗೂ ಲೋನ್ ಬಗ್ಗೆ ಕೂಡ ನಾನು ಹೇಳಿದೆ, ನಾನು ಲೋನ್ ತಗೊಂಡೇ ಮಾಡಿದ್ದು. ಸ್ವಲ್ಪ ಲೋನ್ ಹಾಗೂ ಸ್ವಲ್ಪ ಕ್ಯಾಶ್ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿ ಅವರು ನಮಗೆ ಲೋನ್ ಎಲ್ಲ ತೆಗೆಸಿಕೊಟ್ರು. ಹಾಗೆ ಇವಾಗ ನಾನು ತೋರಿಸ್ತೀನಿ ನಮ್ಮ ಮನೆ ಯಾವ ರೀತಿ ಬರುತ್ತೆ, ಫುಲ್ ಲುಕ್. ನೀವೆಲ್ಲರೂ ಕೂಡ ತುಂಬ ಇಂಟ್ರೆಸ್ಟರ್ ಇರ್ಬೋದು. ನನ್ನ ಫ್ಯಾಮಿಲಿ ಕೂಡ ಇಲ್ಲಿ ಕೂತ್ಕೊಂಡಿದೆ. ಆದರೆ ಏನು ಗೊತ್ತುಂಟ, ಅವರಿಗೆ ಸ್ವಲ್ಪನೇ ನೋಡಿದ್ದಾರೆ, ಕಂಪ್ಲೀಟ್ ಆಗಿ ಇನ್ನೂ ಕೂಡ ಏನು ಅವರು ನೋಡಲಿಲ್ಲ. ಆದರೆ ಸ್ವಲ್ಪ ಮೇಲಿನ ಮೇಲೆ ಎಲ್ಲ ಗೊತ್ತು, ಡಿಸೈನ್ ಹೊರಗಡೆದು ಹೇಗೆ ಬರುತ್ತೆ ಅದೆಲ್ಲ ಗೊತ್ತಿಲ್ಲ. ಆದರೆ ಒಳಗಡೆದು ಸ್ವಲ್ಪ ವಾಕ್ ಥ್ರೂ ಅಂತ ಹೇಳ್ತೀನಿ ನೋಡಿ, ಆ ವಿಡಿಯೋ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಯಾವ ರೀತಿ ಇವರ ರಿಯಾಕ್ಷನ್ ಬರುತ್ತೆ ಅಂತ ಹೇಳಿ. ಓಕೆ, ನೋಡಿದ್ರಲ್ಲ, ಇದುವೇ ನಮ್ಮ ಕನಸಿನ ಮನೆ. ತುಂಬ ಖುಷಿ ಆಯ್ತು ಅಂತ ಅನಿಸುತ್ತೆ ನಿಮಗೆ. ಇದಕ್ಕೋಸ್ಕರ ಸಪ್ರೇಟಾಗಿ ನಾವು ಈ ವಾಕ್ ಥ್ರೂ ವಿಡಿಯೋ, ಅಂದರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟೆ ಇದು ವಾಕ್ ಥ್ರೂ ವಿಡಿಯೋ ಮಾಡಿದ್ದು. ಯಾಕೆಂದರೆ ನಿಮಗೆ ಕೂಡ ಗೊತ್ತಾಗಲಿ, ಇದು ನಮ್ಮ ಮನೆಯೇ ಕಂಪ್ಲೀಟ್.
ಇದು ಗೂಗಲಿಂದ ಡೌನ್ಲೋಡ್ ಮಾಡಿದ್ದು ಅದೆಲ್ಲ ಹೇಳ್ತಾರಲ್ಲ, ಅದಲ್ಲ, ನಮ್ಮ ಮನೆನೇ ಇದು, ಹೀಗೇ ಬರುತ್ತೆ. ಅಂದರೆ ನಮ್ಮ ಮನೆ ಯಾವ ರೀತಿ ಇದೆ ಅದೇ ರೀತಿ ಡಿಸೈನ್ ಮಾಡಿ ಅದಕ್ಕೆ ವಿಡಿಯೋ ಮಾಡಲಿಕ್ಕೆ ಕೊಟ್ಟು, ವಾಕ್ ಥ್ರೂ ಕೊಡ್ತಾರಲ್ಲ ವಿಡಿಯೋ ಮಾಡಲಿಕ್ಕೆ, ಅದನ್ನು ಕೊಟ್ಟು ಈ ವಿಡಿಯೋ ಮಾಡಿದ್ದು. ಇನ್ನೂ ಕೂಡ ಕೆಲವು ಡೀಟೇಲ್ಸ್ ನಾನು ತೋರಿಸ್ಲಿಲ್ಲ, ಎಲ್ಲ ತೋರಿಸಿದ್ರೆ ಮತ್ತೆ ನಿಮಗೆ ಅದು ಇಂಟ್ರೆಸ್ಟ್ ಹೋಗುತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಹಾಗಾಗಿ ಕೆಲವು ಪೋರ್ಷನ್ ನಾವು ಬಿಟ್ಟಿದ್ದೀವಿ, ಕೆಲವು ಮಾತ್ರ ಮೇನ್ ಪೋರ್ಷನ್ ನಾನು ತೋರಿಸಿದ್ದೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. 5 BHK ಅಂತ ಹಾಕಿದ್ದಾರೆ, 5 BHK ಅಲ್ಲ, ನಾನು ಫಸ್ಟ್ ಎಣಿಸಿದ್ದು 5 BHK ಅಂತ ಹೇಳಿ. ಮತ್ತು ನಾವು 4 BHKನೇ ಮಾಡಿದ್ವಿ. ಅಂದರೆ ನಮ್ಮ ರೂಮ್ನಲ್ಲಿ 3 ಪೋರ್ಷನ್ ಬರುತ್ತೆ. ಫಸ್ಟಿಗೆ ನಾನು ಸಿಟ್ಟಿಂಗ್ ಏರಿಯಾ ಮಾಡಿದ್ದೀನಿ ರೂಮಲ್ಲಿ, ಆಮೇಲೆ ನಮ್ಮ ಬೆಡ್ ಬರುತ್ತೆ, ಅದೆಲ್ಲ ಸಪ್ರೇಟ್ ಇದೆ, ಆಮೇಲೆ ಸ್ಟುಡಿಯೋ ಬರುತ್ತೆ. ಈ ರೀತಿ ಅವರು 5 BHK ಹಿಡಿದಿದ್ದಾರೆ. ಮತ್ತು ನೀವು ನೋಡಿದ್ರು ಎಷ್ಟಾಗುತ್ತೆ ಏನು ಅಂತೇಳಿ ಡೀಟೇಲ್ ಉಂಟು, ಲಾಸ್ಟಿಗೆ ನಾನು ತೋರಿಸಿದ್ದೀನಿ ನಿಮಗೆ. ಅಷ್ಟೇ ಆಗುತ್ತೆ ನಮ್ಮ ಮನೆಗೆ. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ, ಡಿಸೈನ್ ಎಲ್ಲ ನನಗೆ ಬೇಕಾದಾಗೆ. ನಿಮಗೆ ಕೂಡ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇವಾಗ ನನ್ನ ಫ್ಯಾಮಿಲಿ ಒಪಿನಿಯನ್ ಕೇಳೋಣ. ಓಕೆ, ಎಲ್ಲರೂ ಶಾಕಲ್ಲಿ ಕೂತ್ಕೊಂಡಿದ್ದಾರೆ. ಇವಾಗ ಒಪಿನಿಯನ್ ಹೇಳಿ. ಫಸ್ಟಿಗೆ ರಾಯ್ ಬಾಬು. ಅಷ್ಟು ದೊಡ್ಡದಿಲ್ಲ ಮಾಡ್ಲಿಕ್ಕೆ. ತುಂಬಾ ಚೆನ್ನಾಗಿದೆ, ಅಂದ್ರೆ ಹೆಂಗೆ ಅನ್ಸಿದ್ದು ಅದಕ್ಕಿಂತ ತುಂಬಾ ಒಳ್ಳೇದೇ ಉಂಟು. ಫುಲ್ ಮಾಡರ್ನ್ ಎಲ್ಲ ಆಗಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಹಾಕಿ, ಅಂದ್ರೆ ಅದು ಡಿಸೈನ್ ಲುಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಿಂಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಏನಾದ್ರು ಚೇಂಜಸ್ ಮಾಡ್ಲಿಕ್ಕೆ ಉಂಟಾ ನಿಂಗೆ? ಬೇಡವಾ? ಇವ್ರದ್ದು ರೂಮೇ ತುಂಬಾ ದೊಡ್ಡದು ಉಂಟು. 3 ಇದ್ದಾರಲ್ಲ, ಮತ್ತೆ ಗಂಡು ಮಕ್ಕಳು ಜಾಸ್ತಿ. ನಮ್ಮ ಪಜ್ಜುಂಡೆ ಇದ್ದಾನೆ, ಅವನಿಗೆ 2 ಬೆಡ್. ಹಾಗೆ ನಾವು ಬಂದವರೆಲ್ಲ ಒಂದೇ ರೂಮಲ್ಲಿ ಸೇರಲಿ, ಗಂಡು ಮಕ್ಕಳು ಯಾರೆಲ್ಲ ಬರ್ತಾರೆ ಅಂತ ಹೇಳಿ ದೊಡ್ಡ ರೂಮ್ ಮಾಡಿದ್ದೀವಿ ಅವರಿಗೆ. ಫ್ಲವಿಟಾ, ನಿನ್ಗೆ ಇಷ್ಟ ಆಯ್ತಾ ನಿನ್ನ ರೂಮು? ನಂಗೆ ನನ್ನ ರೂಮ್ ಅಂತಲ್ಲ, ಇಡೀ ಹೌಸ್. ಯಾಕಂದ್ರೆ ಫಸ್ಟ್ ಟೈಮ್ ನಮ್ಮ ಇವರು ಪದ್ಮ ಆಂಟಿ ತೋರಿಸುವಾಗ ಫುಲ್ ಶಾಕ್ ಆಗಿದ್ವಿ. ಅಂತ ಕಲರ್ ಮತ್ತೆ ಎಲ್ಲ ಕಡೆ ವೈಟ್ ತರ ಮಾಡ್ತಾರೆ, ಬಿಟ್ಟು ಬ್ಲಾಕ್ ಅಲ್ಲಿ ಯಾರು ಮಾಡ್ಲಿಕ್ಕಿಲ್ಲ ಇಷ್ಟರ ತನಕ. ಸೊ ಮ್ಯಾಂಗ್ಳೂರಲ್ಲಿ ಇದು ಫಸ್ಟ್ ಗ್ಯಾರಂಟಿ. ಹಾಗೆ ತುಂಬಾ ಯುನೀಕ್ ಡಿಸೈನ್ ಮತ್ತೆ ತುಂಬಾ ಕಲರ್ ಎಲ್ಲ ತುಂಬಾ ತುಂಬಾ ಚಂದ ಮಾಡಿದ್ದಾರೆ. ಹೌದು. ಸೊ ನಮಗೆ ಒಂದು ಆಸೆ ಇತ್ತು ಎಲ್ಲಕ್ಕಿಂತ ಯುನೀಕ್ ಆಗಿ ಬೇಕು ಅಂತ ಹೇಳಿ. ಅಂದ್ರೆ ನಮ್ಮ ಏರಿಯಾಗೆ ಆ ಒಂದು ಮನೆ ಹತ್ರ ಬರುವಾಗ ಎಲ್ಲರಿಗೆ ಬೇರೆ ರೀತಿ ಫೀಲ್ ಆಗಬೇಕು, ಎಲ್ಲೋ ಬೇರೆ ಕಡೆ ಬಂದಿದ್ದೀನಾ ಅಂತ ಆಗ್ಬೇಕು. ಹಾಗೆ ನಾವು ಮಾಡ್ಬೇಕಂತ ಹೇಳಿ ಎನಿಸಿದ್ವಿ. ಹಾಗೆ ಆಗತ್ತೆ ಅಂತ ಒಂದು ಆದರೆ ನೋಡೋಣ, ಆಗ್ಬೋದು ಖಂಡಿತ. ಇಷ್ಟು ಸಲ ನಾವು ಆಸೆ ಪಟ್ಟಿದ್ದೆಲ್ಲ ಬಂದಿದೆ, ನಮಗೆ ಸಿಕ್ಕಿದೆ. ಪಜ್ಜು, ನಿಂಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಹೌದಾ? ನೀನೆಲ್ಲಿ ಇರ್ತೀಯಾ? ಗೆಸ್ಟ್ ರೂಮಲ್ಲಿ ಇರ್ತೀಯಾ, ಮಕ್ಕಳ ರೂಮಲ್ಲಿ ಇರ್ತೀಯಾ, ಅಥವಾ ನೀನು ನಮ್ಮ ರೂಮಲ್ಲೇ ಇರೋದಾ ಅಂತಲ್ಲ? ಹೌದು. ಅವನು ಹೇಳುವ ಅಲ್ಲಿ ಸ್ಟುಡಿಯೋದಲ್ಲಿ ಲವಿ ಮತ್ತು ವೀನು, ಹೇಗಾಯ್ತು? ಎಂಟ್ರೆನ್ಸ್ ಇಂದ ಇದ್ದು ಮನೆ ಪಾರ್ಕಿಂಗ್ ಇಂದ ಪಾರ್ಕಿಂಗ್, ಅದೇ ಅವನಿಗೆ ಪಾರ್ಕಿಂಗ್ ಮೇನ್. ಯಾಕೆ ಗೊತ್ತಿದ್ದ? ಕಾರ್ ಅಂದ್ರೆ ಇಷ್ಟ ಅಲ್ವಾ? ಪಾರ್ಕಿಂಗ್ ಇದ್ದೇ ಮಾತಾಡ್ತಾ ಇದ್ದಾನೆ. ಹೇಳು. ಪಾರ್ಕಿಂಗ್ ಇಂದ ಎಂಟ್ರೆನ್ಸ್ ಇಂದ ಮೇಲೆ ತನಕ ಎಲ್ಲ ಇಷ್ಟ ಆಯ್ತು. ಹೌದಾ? ಖುಷಿ ಆಯ್ತಾ? ಖುಷಿ ಆಯ್ತು. ಲೇವೋ? ನಂಗೆ ಸ್ಟೇರ್ಸ್ ಎಲ್ಲ, ಹಾಲಿಂದ ಸ್ಟೇರ್ಸ್ ಮತ್ತೆ ನಮ್ಮದು ರೂಮ್ ಎಲ್ಲ ಇಷ್ಟ ಆಯ್ತಾ? ಮತ್ತೆ ಯಾವ್ದು ಇಷ್ಟ ಆಯ್ತು? ತುಂಬಾ ಇಷ್ಟ ಆಯ್ತು ಯಾವ್ದು ಪಾರ್ಟ್? ಮನೆ, ಕಿಚನ್ ಅಟ್ಯಾಚ್. ಕಿಚನ್ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಕೂಡ ಹಾಲ್ ಕೂಡ ಹಾಲ್ ಅಲ್ಲ, ಸಪ್ರೇಟ್ ಹಾಲ್ ಮಾಡಿದ್ದಾರೆ. ಟಿವಿಗೆ ಸಪ್ರೇಟ್ ವಾಟರ್ ಫೌಂಟೇನ್, ಅದು ಚಂದ ಅಲ್ಲ. ಸ್ವಿಮ್ಮಿಂಗ್ ಪೂಲ್, ಹೋಮ್ ಥಿಯೇಟರ್, ಸ್ವಿಮ್ಮಿಂಗ್ ಪೂಲ್. ಅದು ಫೌಂಟೇನ್ ಎಲ್ಲ ಯಾರು ಮಾಡಲ್ಲ ಅಂತದೆಲ್ಲ. ಹೌದು. ಅಂದ್ರೆ ನನಗೆ ನೇಚರ್ ಲುಕ್ ಒಳಗಡೆ ಕೂಡ ಬೇಕು, ಹೊರಗಡೆ ಕೂಡ ಹೇಗೆ ಇದೆ ಅದೇ ಫೀಲ್ ನಾವು ಮನೆ ಒಳಗೆ ಕೂಡ ಮಾಡ್ಬೇಕಂತಂದು ಆಸೆ ಇತ್ತು. ಆ ರೀತಿ ಮಾಡಿದ್ದು ನಾವು. ನಿಮ್ಗೆ ಹೇಗೆ ಅನಿಸ್ತು? ಅದು ಫೌಂಟೇನ್ ಎಲ್ಲ ನಿಮ್ಗೆ ನಾವೇ ಕುತ್ಕೊಂಡು ಮಾಡಿದಲ್ಲ. ಆದ್ರೆ ಇವಾಗ ಫೈನಲ್ ಲುಕ್ ತುಂಬಾ ಖುಷಿ ಆಯ್ತು ನಂಗೆ ಅಲ್ಲ ನೋಡಿ. ವಿನೋ, ಎಂತ ಹೇಳ್ತಿದ್ದೆ? ಹೇಳು ಮಗ, ಹೇಳು. ಎಲ್ಲರೂ ಬೌಂಡ್ರಿ ಮನೆ ಹೊರಗೆ ಮಾಡ್ತಾರಲ್ಲ, ಈ ಸಲ ಹೊಸ ಡಿಸೈನ್ ಅಲ್ಲಿ ಒಳಗೆ ಮಾಡಿತಾರಲ್ಲ, ಅದೇ ತುಂಬಾ ಖುಷಿ ಆಯ್ತು ನೋಡಿ. ಯಾವ್ದು ಬಿಟ್ಟ? ಯಾವ್ದು ಬೌಂಡ್ರಿ? ಫೌಂಟೇನಾ?
ಫೌಂಟೇನ್ ಮಾಡ್ತಾರೆ ಒಳಗಡೆ, ನಾವು ನೋಡಿದ್ವಿ ಕೆಳಗಡೆ, ಇಲ್ಲೊಂದು ಉಂಟು, ಆದ್ರೆ ಅದು ತುಂಬಾ ಪ್ರಾಬ್ಲಮ್ ಮಾಡಿದ್ದಾರೆ. ಅದು ಕೆಲವರು ಗಲೀಜ್ ಮಾಡ್ತಾರೆ, ಅಂದ್ರೆ ಎಕ್ಸಿಕ್ಯೂಟ್ ಒಳ್ಳೇದಿಲ್ಲ ಅದು. ಇದು ಚೆನ್ನಾಗಿ ಬರುತ್ತೆ. ಓಕೆ, ಎಲ್ರಿಗೂ ಕೂಡ ಇಷ್ಟ ಆಯಿತು, ನಮಗೆ ಕೂಡ ತುಂಬ ಇಷ್ಟ ಆಯಿತು. ನಿಮಗೆ ಕೂಡ ನಮ್ಮ ಡಿಸೈನ್ ಇಷ್ಟ ಆದರೆ ಅಥವಾ ನಿಮಗೆ ಇದೇ ರೀತಿ ಮನೆ ಅಥವಾ ಬೇರೆ ಒಳ್ಳೊಳ್ಳೆ ಡಿಸೈನ್, ಸಣ್ಣ ಜಾಗದಲ್ಲಿರಲಿ, ಸಣ್ಣ ಮನೆ ಇರಲಿ, ದೊಡ್ಡ ಮನೆ ಇರಲಿ, ಅಥವಾ ಫಾರ್ಮ್ ಹೌಸು, ಗೆಸ್ಟ್ ಹೌಸು, ಬೀಚ್ ಹೌಸು, ಅಪಾರ್ಟ್ಮೆಂಟ್, ಶಾಪ್ಸು, ಅಥವಾ ನಿಮ್ಮ ಮನೆ ರಿನೋವೇಟ್ ಮಾಡಲಿಕ್ಕೆ ಉಂಟಾ, ಏನು ಮಾಡಲಿ, ಎಲ್ಲದಕ್ಕೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಮನೆದ್ದು ನಾನು ನಿಮ್ಮ ಜೊತೆ ಎಲ್ಲ ಡೀಟೇಲ್ ಒಂದೇ ವಿಡಿಯೋದಲ್ಲಿ ಹಾಕ್ತೀನಿ ಅಂತೇಳಿ ಆವಾಗ ಪ್ರಾಮಿಸ್ ಮಾಡಿದ್ದೆ. ಅದನ್ನು ಇವತ್ತು ನಾನು ಮಾಡಿದ್ದೀನಿ. ಯಾಕೆಂದರೆ ಎಲ್ಲರಿಗೂ ಒಂದೇ ವಿಡಿಯೋದಲ್ಲಿ ಸಿಗಲಿ, ಪದೇ ಪದೇ ಒಂದೊಂದರಲ್ಲಿ ನೋಡೋದು ಬೇಡ ಅಂತ ಹೇಳಿ. ಹಾಗೂ ನಮ್ಮ ಲ್ಯಾಂಡ್ 21 ಸೆನ್ಸ್ ಉಂಟು, ಹಾಗಾಗಿ ನಾವು ಇಷ್ಟು ದೊಡ್ಡ ಮನೆ ಕಟ್ತಾ ಇದ್ದೀವಿ ಇಲ್ಲಿ. ಓಕೆ, ಇದು 21 ಸೆನ್ಸ್ ಲ್ಯಾಂಡ್ ನಮ್ಮದು, ಹಾಗಾಗಿ ನಾವು ಅಷ್ಟು ದೊಡ್ಡ ಮನೆ ಕಟ್ತಾ ಇದ್ದೀವಿ. ಹಾಗೂ ನಾನು ಅಂದರೆ ಸ್ವಲ್ಪ ನಿಧಾನವಾಗಿಯೇ ನಮ್ಮ ಮನೆಯನ್ನು ನಾವು ಮಾಡ್ತಾ ಇದ್ದೀವಿ, ತುಂಬ ಅರ್ಜೆಂಟಲ್ಲಿ ಮಾಡ್ತಾ ಇಲ್ಲ. ಯಾಕಂದರೆ ಡಿಸೆಂಬರ್ ಟೈಮಲ್ಲಿ ನಾವು ಓಪನಿಂಗ್ ಮಾಡೋಣ ಅಂತ ಹೇಳಿ ಇದ್ದೀವಿ ಮನೆ. ಹಾಗೆ ಆ ಟೈಮ್ ನಾವು ಫಿಕ್ಸ್ ಮಾಡಿದ್ರಿಂದ ಸ್ವಲ್ಪ ಮೆಲ್ಲನೆ ಕೆಲಸ ಆಗ್ತಾ ಉಂಟು. ಇಲ್ಲದ್ರೆ ಬೇಗನೆ ಆಗುತ್ತೆ ಮನೆ ಹೆಚ್ಚಾಗಿ. ಹಾಗೂ ಸ್ವಲ್ಪ ಕಾಂಪ್ಲಿಕೇಟ್ ಆದ್ರಿಂದ ಒಟ್ಟಾರೆ ಕಟ್ಟಲಿಕ್ಕೆ ಕೂಡ ಆಗೋದಿಲ್ಲ. ಹಾಗಾಗಿ ಒಂದೊಂದು ಇಂಚು ಅದೇ ರೀತಿ ಬರುವ ಹಾಗೆ ನಾವು ನೋಡ್ತಾ ಇದ್ವಿ. ಹಾಗೂ ನೆಕ್ಸ್ಟ್ ಇನ್ನು ಏನಾದರೂ ನಾನು ಮನೆಗೆ ಹೊಸತಾಗಿ ವಸ್ತು ತಗೊಳ್ಳುವಾಗ ಅಥವಾ ಏನಾದರೂ ಮಾಡುವಾಗ ಎಲ್ಲವನ್ನು ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮುಂದೆ. ಹಾಗಾಗಿ ಏನು ಕೂಡ ಟೆನ್ಷನ್ ಮಾಡಬೇಡಿ. ನನ್ನ ಮನೆ ಹೇಗೆ ಆಗ್ತಾ ಉಂಟು ಹಾಗೆ ನಿಮ್ಮದು ಕೂಡ ಬೇಗನೆ ಯಾರೆಲ್ಲ ಇನ್ನು ಮನೆಗೆ ಆಸೆ ಪಡ್ತಾ ಇದ್ದಾರೆ ಎಲ್ಲರದ್ದು ಆಗಲಿ ಅಂತ ನಾನು ನಿಮಗೋಸ್ಕರ, ನೀವು ನನಗೋಸ್ಕರ ಪ್ರೇಯರ್ ಮಾಡಿ, ಅದು ಮೇಯ್ನ್. ಓಕೆ, ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್.